ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಅನಿವಾರ್ಯ ಕಾರಣದಿಂದ ಕೆಲವು ದಿವಸ ಊರಿಗೆ ಹೋಗ್ಬೇಕಾಯ್ತು. ನನಗೆ ಕ್ಲಾಸಿಗೆ ಅಟೆಂಡ್ ಆಗಕ್ಕಾಗ್ಲಿಲ್ಲ. ಇವಾಗ ಜ್ಞಾನ ಪ್ರತಿಪಾದನಾ ಸ್ಥಳ ಕೈವಲ್ಯ ಪದ್ಧತಿ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ಜ್ಞಾನ ಪ್ರತಿಪಾದನಾ ಸ್ಥಳ ನಡೆದದ. ಈ 5 ಸ್ಥಳಗಳಲ್ಲಿ ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ 5 ಸ್ಥಳಗಳನ್ನ ನಾವು ಮೋಕ್ಷ ಅನ್ನುವಂಥದ್ದು ಪಡ್ಕೊಳ್ಬೇಕಾದ್ರ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಸ್ಥಿತಿ ನಮ್ಗೆ ಆಗ್ಬೇಕಾಗಿತ್ತು ಅಂತಂದ್ರ ನಾವು ಈ 5 ಸ್ಥಳಗಳನ್ನ ಹೇಳಿದಾರ ಅವರು. ಶಿವನ ಕೃಪೆಯನ್ನ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗ್ತದ. ಶಿವಕಾರುಣ್ಯ ಸ್ಥಳದಲ್ಲಿ ಜೀವನಿಗೆ ಬೋಧನೆ ಮಾಡುವಂಥದ್ದು. ಯಾಕಂತಂದ್ರ ಅಲ್ಲಿ ಮೋಹಕ್ಕೊಳಗಾದಂಥದ್ದು ತಾನೇ ಬಂಧಕ್ಕೆ ಗುರಿ ಆಗಿದಾನ ಈ ಜೀವಾತ್ಮ. ಬೇರೆ ಯಾರು ಬಂಧಿಸಿಲ್ಲ, ಈತಗ ಬಂಧನ ಮಾಡಿಲ್ಲ. ಈ ಭವರೋಗಕ್ಕೆ ತುತ್ತಾದಂಥವನು ಆತನೇ. ಅದಕ್ಕಾಗಿ ಆ ಮೋಹವನ್ನ ಬಿಡುವಂಥದ್ದು ಈ ಜೀವ ಸಂಬೋಧನಾ ಸ್ಥಳದಲ್ಲಿ ಕೆಲವು ವಿಚಾರ. ಯಾಕಂತಂದ್ರೆ ಆ ನೀತಿಯಿಂದ ನಡ್ಕೊಳ್ಳುವಂಥದ್ದು ಯಾವ ರೀತಿ ಹೇಳಿದಾರ ಅದೇ ಪ್ರಕಾರ ಇರುವ ನೀತಿ, ಅದೇ ಪ್ರಕಾರ ನಡ್ಕೊಳ್ಳುವಂಥದ್ದು, ಅದೇ ರೀತಿ ಇರುವಂಥದ್ದು ನೀತಿ ಕ್ರಿಯಾಚರ್ಯ ಸ್ಥಳ ಅಂತ ಕೂಡ ಹೇಳ್ತಾರೆ. ಯೋಗ ಪ್ರತಿಪಾದನಾ ಸ್ಥಳ ಇವು 3 ನನಗೆ ಅರ್ಥನೇ ಆಗ್ತಾ ಇಲ್ಲ, ಮನಸ್ಸು ಏಕಾಗ್ರತೆಗೆ ಬರ್ತಾ ಇಲ್ಲ ಅಂತಂದಾಗ ಯೋಗವನ್ನ ಮಾಡಪ್ಪ, ಮನಸ್ಸು ಸ್ವಲ್ಪ ಏಕಾಗ್ರತೆ ಮಾಡ್ಕೋ ಅಂತ ಹೇಳ್ತಾರ. ಅಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆವರಣ ದೋಷ ಇರ್ತದೆ. ಯಾಕಂತಂದ್ರ ನಿನ್ನ ಸ್ವರೂಪಕ್ಕೆ ಅದು ಆವರಣ ಆಗಿರ್ತದ. ಹಂಗಾಗಿ ಆವರಣ ದೋಷವನ್ನ ಕಳಲಿಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳ ಅಲ್ಲಿ ಹೇಳ್ತಾ ಬಂದಿದ್ದಾರೆ. ಹಿಂದೆ ಕೂಡ ಇದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಕೆಲವು 26 ಮತ್ತೆ 25, 26ನಲ್ಲಿ ಕೂಡ ಈ ತೋರದಯ್ಯ ಸುಖ ತೋರದಯ್ಯ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯ ಸುಖ ತೋರದಯ್ಯ ಅಂತ ಹೇಳಿದ್ದಾರೆ. ಯಾಕಂದ್ರೆ ಬ್ರಹ್ಮಜ್ಞಾನ ಬಹಳ ಮುಖ್ಯ ಆಗ್ತದೆ. ಅದು ಒಂದು ಪಡ್ಕೊಂಡ್ರೆ ಜಗತ್ತಿನೊಳಗೆ ಎಲ್ಲವನ್ನ ಪಡ್ಕೊಂಡಂಗಂತ ನಮಗೆ ಎಚ್ಚರಿಕೆ ಮಾತು ಹೇಳ್ತಾರೆ. ಏನೇ ಮಾಡು, ನಮ್ಗೆ ಕೆಲವೊಂದು ಮನಸ್ಸಿನಲ್ಲಿ ಗೊಂದಲಗಳು ಇರ್ತಾವ. ಇದರಿಂದ ಮೋಕ್ಷ ಆಗ್ತದೇನು, ಇದನ್ನ ಮಾಡ್ಕೊಂಡ್ರೆ ಮೋಕ್ಷ ಆಗ್ತದೆ. ಯಾಕಂದ್ರೆ ಕರ್ಮ ಉಪಾಸನೆಯಲ್ಲಿ ಬಿದ್ದು ಒದ್ದಾಡ್ತಾ ಇರ್ತೀವಿ. ಯಾಕಂದ್ರೆ ಮುಕ್ತಿ ಬಯಸಿರ್ತದ, ನಮ್ಗ ಮೋಕ್ಷ ಆಗ್ಬೇಕಂತ ಅನ್ಕೊಂಡಿರ್ತೀವಿ, ಆದ್ರೆ ದಾರಿ ತಪ್ಪಿರ್ತಾವ. ಯಾವ್ದಾವ್ದೋ ದಾರಿ ಹಿಡ್ದಿರ್ತೀವಿ, ಇದರಿಂದನೇ ಮೋಕ್ಷ ಆಗ್ತದೇನೋ. ದಾರಿ ತಪ್ಸೋರು ಇದ್ದಾರ, ನಾವು ತಪ್ಪಿರ್ತೀವಿ. ಅದಕ್ಕೆ ಎಚ್ಚರಿಕೆ ಮಾತು ಹೇಳ್ತಾರ ಅವರು. ದಾರಿ ನಾವು ತಪ್ಪಿರ್ತೀವಿ, ಅವ್ರು ತಪ್ಸಿರ್ತಾರೆ ಕೆಲವರು. ಅದಕ್ಕೆ ಇಲ್ಲಿ ಕೂಡ ಎಚ್ಚರಿಕೆ ಮಾತು. ಬೇರೆ ಬೇರೆ ಏನಾದ್ರು ಭಾವಿಸಿ ಅದನ್ನ ವಿಚಾರ ಮಾಡಿ ಇದನ್ನ ವಿಚಾರ ಮಾಡಿ ಅಲ್ಲಿ ಮೋಕ್ಷ ಆಗ್ತದೇನೋ, ಅಲ್ಲಿ ಆನಂದ ಆಗ್ತದೇನೋ ಅನ್ನುವಂಥದ್ದು ಮಾಡುವಂಗಿಲ್ಲ. ಅಲ್ಲಿ ಆನಂದ ಆಗಂಗಿಲ್ಲ. ಅದಕ್ಕೆ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನನೇ ಇರದೇ ಇದ್ರ ತೋರದಯ್ಯ ಸುಖ ತೋರದಯ್ಯ. ನಿಜಗುಂಡ್ರು ಕೂಡ ಸರ್ಪಭೂಷಣರು ಕೂಡ ಹೇಳ್ತಾರ, ಏನಿರ್ದೋಡೆ ನಮ್ ನಿಜ ಬೋಧೆ ಒಂದಿಲ್ಲದಿರೆ ಕಾನನದ ಬೆಳದಿಂಗಳಂತೆ ನಿಷ್ಫಲವು ಅಂತ ಹೇಳ್ತಾರೆ. ಯಾಕಂದ್ರೆ ಅನೇಕ ಕರ್ಮಗಳನ್ನ ಇವೆಲ್ಲ ಮಾಡಿ 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 ಮತ್ತೆ ಈ ಜನ್ಮ ಈ ಭೂಮಿಗೆ ಬಂದದ. ಮತ್ತೆ ಅದನ್ನ ಮಾಡುವಂಥದ್ದು ಯೋಗ್ಯ ಅಲ್ಲ. ಇದು ಯಾರಿಗೆ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಮುಮುಕ್ಷತ್ವ ಭಾವ ಬಂದಂಥವ್ರಿಗೆ ಈ ಭವರೋಗದಿಂದ ಪಾರಾಗ್ಬೇಕು, ಈ ಜನನ ಮರಣದಿಂದ ಬಿಡುಗಡೆ ಹೊಂದಬೇಕು, ಈ ದುಃಖದಿಂದ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನಾವು ಮಾಡ್ಕೊಳ್ಬೇಕು ಅಂದೋರಿಗೆ ಮಾತ್ರ ಈ ವಿಚಾರ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಕೆಲವು ವಿಚಾರ. ಅದಕ್ಕೆ ತೋರದೆಯೋ ಸುಖ ತೋರದೆಯೋ. ನೀ ಬಯಸುವಂಥದ್ದು ದೊಡ್ಡದದ, ಆದ್ರೆ ಮಾಡುವಂಥದ್ದು ಬೇರೆ ದಾರಿ ತಪ್ಪಿ ಬಿಟ್ಟಿದೆ. ಅದಕ್ಕೆ ಬೇರೆ ಆ ದಾರಿಗೆ ಹೋದ್ರ, ಇಂಥ ಒಂದು ಮಾರ್ಗಕ್ಕೆ ಹೋದ್ರ ನಿನಗೆ ಅಂತ ಆನಂದ ಆಗಂಗಿಲ್ಲ. ಆದ್ರೆ ನೀನ್ ಅಂಥ ಒಂದು ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ನೀ ಮಾಡ್ಕೊಳ್ಬೇಕಾಗಿತ್ತಾರ ಬ್ರಹ್ಮಜ್ಞಾನವನ್ನ
ಪಡಿ, ಆ ಕಡೆನೆ ಮನಸ್ಸಿಡು, ಅದೇ ದಾರಿಯಲ್ಲೇ ಹೋಗು. ನಿನ್ನ ಸ್ವರೂಪವನ್ನು ಯಾವಾಗ ತಿಳ್ಕೊಳ್ತೀರಿ ಅವಾಗ ನಿನಗೆ ಆನಂದ ಆಗ್ತದೆ. ಇಲ್ಲಾಂದ್ರೆ ನೀನು ಕಪಟ ಬಳಿದು ಕೋಟಿ ಜಪವನ್ನೇ ಸಿಗಿಬಲು ತಪವನ್ನೇ ಮಾಡಿ ತತ್ವದ ಉಪದೇಶ ಒಡೆಯದೆ ತೋರದಯ್ಯ ಸುಖ ತೋರದಯ್ಯ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ನಿಗಮಾಗಮವನ್ನು ಓದಿ ಸುಗುಣ ಸಂತತಿಗೂಡಿ ಜಗದ್ವಲ ವಾಂತು ತನ್ನ ಬಗೆಯ ನಾರಯ್ಯದಿರೆ. ಬೇಕಾದಷ್ಟು ಓದಿದ್ದೀನಿ ಬರ್ದಿದ್ದೀನಿ, ಜಗತ್ತೇ ನನಗೆ ಹೌದು ಅಂತ ಹೇಳಕತ್ತದ, ನನಗೆ ಪಂಡಿತ್ ಅಂತ ಹೇಳಕತ್ತದ. ಆದ್ರೆ ಬ್ರಹ್ಮಜ್ಞಾನ ಇರದೇ ಇದ್ರೆ ತಗೊಂಡು ಏನ್ ಮಾಡ್ತಿ? ಅದ್ಭುತವಾಗಿ ಹೇಳ್ತಾರ. ಅದಕ್ಕೆ ಅಣಿಮಾದಿ ಅಲ್ಲಿ ಕೂಡ ಹೇಳ್ತಾರ ಸಕಲ ಸಿದ್ಧಿಗ. ಅಲ್ಲಿ ಕೂಡ ಹಿಂಗದೆ ದಣಿಮಾದಿ ಸಿದ್ಧಿ ಅಂತನ್ನುವಂಥದ್ದು. ಯಾವ ಸಿದ್ಧಿಗಳನ್ನು ಪಡ್ಕೊಂಡು ಏನ್ ಮಾಡ್ತೀವಿ ಬ್ರಹ್ಮಜ್ಞಾನ ಇರದೇ ಇದ್ದಾಗ? ಅದು ಎಲ್ಲ ವ್ಯರ್ಥ. ಅದಕ್ಕೂ ಆಸೆ ಪಡಬೇಡ. ಯಾಕ ಈ ಸಿದ್ಧಿಗಳನ್ನ ಮಾಡ್ಕೊಳ್ಬೇಕನ್ನುವಂಥ ಭಾವ ಇರೋದೇನೆ ನೀನ್ ಸಂಸಾರದಲ್ಲಿ ಇದಕ್ಕೆಲ್ಲ ಮೋಹ ಮಾಡ್ದೇನೆ ಎಲ್ಲ ಒಂದೇ ಪಡ್ಕೊಳ್ಬೇಕನ್ನುವಂಥದ್ದು. ಅದೆಲ್ಲ ನಿನಗೆ ಪ್ರತಿಬಂಧಕ ಆಗ್ತಾವಪ್ಪ. ಜ್ಞಾನಕ್ಕೆ ಅದು ಯೋಗ್ಯ ಅಲ್ಲ ಸಿದ್ಧಿಗಳು. ಸಿದ್ಧಿ ಅಣಿಮ ಗರಿಮ ಮಹಿಮ ಪ್ರಕಾಮ್ಯ ಈಶತ್ವ ವಶಿತ್ವ ಅಂತ ಅಷ್ಟ ಸಿದ್ಧಿಗಳೇನ್ ಬರ್ತಾವಲ್ಲ ಅವು ನಿನಗೆ ಉಪಯೋಗ ಇಲ್ಲ, ಅದನ್ನ ಬಳಸ್ಬೇಡ ಅಂತ ಹೇಳುವಂತ ವಿಚಾರಗಳನ್ನ ಬಹಳ ಅದ್ಭುತವಾಗಿ ಹೇಳಿದ್ರು. ಮತ್ತೆ 26ನೇ ಪದದಲ್ಲಿ ಕೂಡ ಬಹಳ ವಿಶೇಷವಾಗಿ ಅವರು ಹೇಳ್ತಾರೆ. ಏನಂದ್ರ ಮುಕ್ತಿ ಸುಖವನ್ನು ಪಡೆವೆನೆಂಬ ಬಲು ಯುಕ್ತಿವಂತನೇ ಬಗೆಯನ್ನು ನೋಡು ರಮಣಿ ಅನ್ನುವಂಥ. ಯಾಕೆ ಪಡಿತೀನಿ ಅನ್ನುವಂಥದ್ದಲ್ಲ, ಅದು ಸ್ವಯಂ ಜ್ಯೋತಿ ಸ್ವರೂಪ ನೀನೇ ಇದೆ. ಪಡ್ಕೊಳ್ಳುವಂಥದ್ದು ಪಡಿತೀನಿ ಅಂತಂದ್ರೆ ಕೆಲವೊಂದು ದೃಷ್ಟಾಂತಗಳನ್ನ ಕೊಟ್ಟಿದ್ರು ಅವರು. ಬಹಳಷ್ಟು ದೃಷ್ಟಾಂತಗಳನ್ನ ಕೊಟ್ರು ಅವರು. ಯಾಕಂದ್ರ ಕನಸಿನ ಪುರುಷನು ಮಿಂಚಿನ ಎದೆ ಇಂದ್ರ ಧನುವ ನೇರಿಸ್ತಾರಿ ಕಲ್ಲಿ ನಂಬು. ಯಾಕಂದ್ರೆ ಕೆಲವೊಂದು ಉದಾಹರಣೆಗಳನ್ನ ದೃಷ್ಟಾಂತಗಳನ್ನ ಕೊಟ್ರು. ಪಡಿತೀನಿ ಅನ್ನುವಂಥದ್ದಲ್ಲ, ಅನ್ಯ ವಸ್ತು ಇದ್ದಾಗ ಪಡಿಬಹುದು, ಆದ್ರೆ ಅದ್ರ ಸ್ವರೂಪನೇ ನೀನಿದೆ. ಪಡೆಯುವಂಥದ್ದು ಎಲ್ಲಿದು ಬಂತು? ಅದೇ ನೀನಿರಿ ಅಂತಂದಾಗ ಇದು ಪಡಿತೀನಿ ಅನ್ನುವಂಥದ್ದು ಅದು ಯೋಗ್ಯ ಅಲ್ಲ ಅನ್ನುವಂಥ ಕೆಲವೊಂದು ಉದಾಹರಣೆಗಳ ದೃಷ್ಟಾಂತಗಳನ್ನ ಕೊಟ್ಟು ಇಂದಿನ ವಿಚಾರದಲ್ಲಿ ಕೂಡ ಹೇಳಿದ್ರು. ಇವಾಗ ಶಿಷ್ಯ ಕುಂತು ಕೇಳ್ದ. ಯಾಕಂದ್ರ ಗುರುಗಳಲ್ಲಿ ದೊಡ್ಡ ಪ್ರಶ್ನೆಯನ್ನ ಇಟ್ಟಿದ್ದಾತ. ಅದು ಎಂಥ ಪ್ರಶ್ನೆ ಅಂದ್ರ ಜನ್ಮ ಜನ್ಮಾಂತರದಲ್ಲಿ ಈಗ 84 ಲಕ್ಷ ಜೀವರಾಶಿಯಿಂದ ಏನ್ ದುಃಖಕ್ಕೊಳಗಾಗ್ಯದಲ್ಲ, ಆ ದುಃಖದಿಂದ ಬಿಡುಗಡೆ ಆಗುವಂಥ ಒಂದು ಪ್ರಶ್ನೆಯನ್ನ, ಯಾವುದರಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥ ಪ್ರಶ್ನೆವನ್ನ ಇಟ್ಟಿದ್ದಾತ. ನಾನು ಯಾರಿದ್ದೀನಿ, ಯಾಕೆ ಬಂದಿದ್ದೀನಿ ಇಲ್ಲಿ ಭೂಮಿಗೆ, ಮುಖ್ಯವಾಗಿ ತಿಳಿಬೇಕಾದಂಥದ್ದು ಇದೆ. ಈ ಪ್ರಶ್ನೆವನ್ನು ನನಗೇನು ಬೇಡಪ್ಪ, ಆಸ್ತಿ ಬೇಡ, ಅಂತಸ್ತಿ ಬೇಡ, ನನಗೇನೇನು ಬೇಡ, ಆದ್ರೆ ನಾನು ಯಾರು ಇದ್ದೀನಿ ಅನ್ನುವಂಥದ್ದನ್ನ ತಿಳಿಸು. ನನಗೆ ಭವರೋಗ ಭವಬಂಧನ ಹೆಂಗಾಯ್ತು ಅದನ್ನ ತಿಳಿಸು. ಈ ರೀತಿಯಾಗಿ ಕೇಳಿದಾಗ ಸದ್ಗುರುವಿಗೆ ಶರಣಾಗತನಾದಾಗ ಹಲವಾರು ವಿಚಾರಗಳನ್ನ ಅವ್ರು ಹೇಳ್ಕೊಂಡು ಬಂದ್ರು. ಶಿಷ್ಯ ಕೇಳಿದಂತ ಪ್ರಶ್ನೆ, ಯಾಕಂತಂದ್ರ ಹೇಳ್ತಾರಲ್ಲ, ಗುರುವರ ನೊಲವಿಲ್ಲದವನೇನೇನು ಓದಲು ದೊರೆಯಲರಿಯೋದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಬರೇ ಜ್ಞಾನ ಆಗ್ಬೋದು, ಸಮ್ಯಕ್ ಜ್ಞಾನ ಆಗೋದು ಗುರುವರನ ಒಲವು ಬಹಳ ಮುಖ್ಯ. ಆತ ಶಿಷ್ಯ ಪಡೆಯುವಂತ ಭಾವನೂ ಮುಖ್ಯ, ಗುರುವಿನ ಒಲುಮೆ ಕೂಡ ಬಹಳ ಮುಖ್ಯ. ಇಬ್ಬರದು ಸೇರ್ಬೇಕಿಲ್ಲ. ಶಿಷ್ಯನ ಒಂದು ಸೇವಾದಿಗಳನ್ನ, ಆತನ ಅಂತಃಕರಣವನ್ನ ಎಲ್ಲವನ್ನ ಪರೀಕ್ಷೆ ಮಾಡಿ ಸದ್ಗುರು ಖುಷಿಯಿಂದ ಆತಗೆ ಹೇಳುವಂಥದ್ದು. ಗುರು ವಾಕ್ಯವೇ ಶ್ರುತಿ ಸ್ಮೃತಿ ಪುರಾಣ ಆಗಮ. ನೋಡ್ರಿ ಬಹಳ ಮುಖ್ಯವಾಗಿರುವಂಥದ್ದು. ಗುರು ಒಂದೊಂದು ವಾಕ್ಯ ಹೇಳಿದ್ರು ಕೂಡ ನಮ್ಮ ಮನಸ್ಸಿನಲ್ಲಿ ಬದಲಾವಣೆಗಳು ಬರ್ಬೇಕು. ಗುರು ಹಂಗ ಹೇಳ್ತೇನ್ರಿ, ನಾನು ಹಿಂಗೆ ಮಾಡ್ತೇನೆ ಅನ್ನುವಂಥದ್ದಲ್ಲ. ತತ್ವಮಸಿ ನೀನೇ ಪರಮಾತ್ಮ, ಅದನ್ನ ನಾವು ಚಿಂತನೆ ಮಾಡುವ. ಹೌದು, ಹೆಂಗ್ ಪರಮಾತ್ಮ? ಹೌದು, ಎಲ್ಲವನ್ನ ಎಲ್ಲಾ ಕಡೆ ಇರುವಂಥ ಪರಮಾತ್ಮ. ಆ ಪರಮಾತ್ಮನ ಸ್ವರೂಪನೇ ನೀನು. ಕೆಲವೊಂದು ವಿಚಾರಗಳನ್ನ ಸದ್ಗುರು ಹೇಳಿದಾಗ ಪ್ರತಿಯೊಂದು ವಿಚಾರವನ್ನ ಈಗ ಡಾಕ್ಟರ್ ಪತ್ತೆ ಹೇಳಿದಾಗ ನಾವು ಪತ್ತೆ ಮಾಡಬೇಕಾಗ್ತದೆ. ಇಂಥ ರೋಗ ಐತಪ್ಪ, ಇದು ಸಾಯ್ತಿದ್ದೀನಿ ನೀನು, ಇಂಥ ಔಷಧವನ್ನ ತಗೋ, ಇಂಥ ಪಥ್ಯವನ್ನ ಮಾಡಿ, ಇದನ್ನ ಬಿಟ್ಬಿಡು ಅಂತಂದಾಗ ನಾವು ಅದನ್ನ ಡಾಕ್ಟರ್ ಹೇಳಿದಾರೆ ಇಲ್ಲಾಂದ್ರೆ ಸತ್ತು ಹೋಗ್ತೀನಿ ಅಂತ ನಾವು ಕೆಲವೊಂದು ಬಿಡ್ತೀವಿ, ಕೆಲವೊಂದು ತಗೊಳಂತಾರ ಅವನ್ನ ತಗೊಳ್ತೀವಿ. ಅದೇ ರೀತಿ ಕೂಡ ಇಲ್ಲಿ ಸದ್ಗುರು ಯಾವುದನ್ನ ಬಿಟ್ಕೋ ಅಂತಾನ, ಯಾವುದನ್ನ ಹಿಡ್ಕೋ, ಯಾವ ಮಾರ್ಗದಲ್ಲಿ ಹೋಗು, ಹಿಂಗ್ ಹೋಗಂತಂದಾಗ ಯಾವುದೇ ವಿಚಾರ ಆಗಿರ್ಬೋದು, ಸದ್ಗುರುವಿನ ವಾಕ್ಯ ಶ್ರುತಿ ಸ್ಮೃತಿ ಮತ್ತೆ ಪುರಾಣ ಆಗಮ ಎಲ್ಲ ಸಕಲ ಸಿದ್ಧಿಗಳಾಗು, ಮೋಕ್ಷ ಗತಿ ಎತ್ತುವಂಥದ್ದು, ಮೋಕ್ಷ ಆಗುವಂಥದ್ದು. ಹಂಗಾಗಿ ಸದ್ಗುರು ವಾಕ್ಯವನ್ನ ಈ ರೀತಿಯಾಗಿ ಬಹಳಷ್ಟು ವಿಚಾರವನ್ನ ಮತ್ತೆ ತಿಳ್ಕೊಳ್ಬೇಕಾದಂಥದ್ದು. ಮತ್ತೆ ಸದ್ಗುರು ಹೇಳ್ಬೇಕಾದ್ರೂ ಕೂಡ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೆ ಸದ್ಗುರು ಹಕ್ಕು. ಯಾಕಂದ್ರ ಸದ್ಗುರು ಅಂತಂದ್ರೆ ನಾವ್ ಎಲ್ಲರಿಗೂ ಹೇಳಕ್ ಆಗಲ್ಲ.
ಯಾವ್ದು ಇದು ಸತ್ಯ ಅದ, ಯಾವ್ದು ಮಿಥ್ಯ ಅದ. ಸತ್ಯ ಇದ್ದದ್ದು ಸತ್ಯ ಅಂತ ಹೇಳ್ಬೇಕು, ಮಿಥ್ಯ ಇದ್ದದ್ದು ಮಿಥ್ಯ ಅಂತಾನೆ ಹೇಳ್ಬೇಕಾಗ್ತದೆ. ಹಂಗಾಗಿ ಆತ ಸದ್ಗುರು ಅಂತ ಅನ್ಸ್ಕೊತಾನೆ. ಅಂತ ಸದ್ಗುರುವಿಗೆ ಶರಣಾಗತನಾಗಿದ್ದಾನ ಶಿಷ್ಯ. ಸದ್ಗುರು ವಾಕ್ಯವನ್ನ ಹೆಂಗ ಕೇಳಿದಾನ, ಬಹಳಷ್ಟು ತನ್ಮಯವಾಗಿ ಕೇಳಿದಾನ. ಆ ವಿಚಾರದಲ್ಲಿ ನಡ್ಕೊಂಡಿದ್ದಾನ. ಅದಕ್ಕೆ ಇದನ್ನ ಆ ನಡ್ಕೊಳ್ಳೋಂತ ಬಹಳ ಮುಖ್ಯ. ಬಹಳಷ್ಟು ಹೇಳ್ತೀವಿ ಇಲ್ರಿ, ಈ ತರ ಗುರುಗಳು ಹೇಳಿದ್ರು ಕೂಡ ಅವ್ರೇನ್ರಿ ಬಿಟ್ಟು ಬಂದಿದ್ದಾರೆ. ನಮ್ ಕೆಲವೊಂದು ವಿಷಯದಾಗ ಹಂಗ ಆಯ್ತು. ಈ ವಿಚಾರಗಳು ಮೊದಲೇ ಹೇಳಿದ್ದೀನಿ ನಾನು. ತತ್ವಮಸಿ ವಾಕ್ಯವನ್ನ ಇದು ಬೋಧನೆ ಮಾಡ್ಬೇಕಾದಾಗ ಎಷ್ಟೋ ಜನ ಹೊರಗಡೆ ಬಂದ್ರು. ನಾವು ಶಾಸ್ತ್ರಕ್ಕೆ ಹೋದಾಗ, ಈ ಕ್ಲಾಸ್ ಕೇಳ್ಬೇಕಾದಾಗ ಮುಗಿದ ನಂತರ ಏನ್ರಿ ತತ್ವಮಸಿ ವಾಕ್ಯ ಗೊತ್ತಿಲ್ಲ ಯಾರಿಗೂ. ಅಷ್ಟು ತತ್ವಮಸಿ ವಾಕ್ಯ ಮಹಾವಾಕ್ಯಗಳು ನಮ್ಗೆ ಕೇಳ್ಬೇಕಾದ್ರೆ, ಇವು ಕಿವಿಗೆ ಬಿಡ್ಬೇಕಾದ್ರೆ, ಈ ಶಬ್ದಗಳು ನಮ್ಗೆ ಸಿಗ್ಬೇಕಾದ್ರೆ ಬಹಳ ಬಹಳ ಜನ್ಮದ ಪುಣ್ಯ ಇದೆ. ಎಲ್ಲರಿಗೂ ಸಿಗಂಗಿಲ್ಲ ಇವು. ಹೊರಗಡೆ ಹಿಂಗೆ ಕ್ಲಾಸ್ ಮುಗಿದ್ಮೇಲೆ ಹೊರಗೆ ಬಂದಾಗ ಕೆಲವರು, ಯಾಕಂದ್ರೆ ನಾವು ಕರ್ಮದಲ್ಲಿ ಇದ್ದಾಗ ಈಗ ನಾವು ಭಕ್ತಿ ಮಾಡುವಂಥದ್ದೇ ದೊಡ್ಡದು ಅನ್ಕೊಂಡ್ ಬಿಟ್ಟಿರ್ತೀವಿ, ಹೌದಾ. ಯಾತ್ರೆ ಮಾಡೋದೇ ದೊಡ್ಡದು ಅನ್ಕೊಂಡ್ ಬಿಟ್ಟಿರ್ತೀವಿ, ಹೌದಾ. ಯೋಗಗಳನ್ನ ಮಾಡುವಂಥದ್ದು ದೊಡ್ಡದು ಅನ್ಕೊಂಡ್ ಬಿಟ್ಟಿರ್ತೀವಿ. ಹಲವಾರು ರೀತಿಯಿಂದ ನಮ್ಮ ಭಾವನೆಯಲ್ಲೇ ನಾವು ದೊಡ್ಡದು ಅನ್ಕೊಂಡ್ ಬಿಟ್ಟಿರ್ತೀವಿ. ನಮಗ್ ಮುಂದಿನ ವಿಚಾರಗಳು ನಮಗ್ ಗೊತ್ತಿಲ್ಲ. ಆವಾಗ ಸಡನ್ಲಿ ನೀನೇ ಪರಮಾತ್ಮ, ನಂಬು ಜ್ಞಾನವನ್ನೇ ಕರ್ಮವೆಂಬ ಜಾಲದೊಳು ಸಿಲ್ಕಿ ಅಂಬಲಿಸಿದ್ರು ಮುಕ್ತಿ ಅಂಬಲಿಸಿ. ನೋಡಪ್ಪ, ನಿನಗ ಮೋಕ್ಷ ಆಗ್ಬೇಕಾಗಿತ್ತು ಅಂತಂದಾಗ ಜ್ಞಾನವನ್ನ ನಂಬು, ಅದು ಕರ್ಮದಲ್ಲಿ ಆ ಮುಕ್ತಿ ಆಗಂಗಿಲ್ಲ ಅಂತ ಹೇಳಿದಾಗ ಆಗಿರ್ಬಹುದು. ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಕೆಲವೊಂದು ವಿಚಾರಗಳು, ಜ್ಞಾನದ ವಿಚಾರಗಳನ್ನ ಹೇಳಿದಾಗ ಕರ್ಮ ಮಾಡುವಂಥವ್ರಿಗೆ ಸ್ವಲ್ಪ ಏನಪ್ಪ ಈ ವಿಚಾರಗಳು ಹೇಳ್ತಾ ಇದ್ದಾರಲ್ಲ ಅಂತ ಅನ್ಕೊಳ್ಳುವಂತ ಭಾವ ಬರ್ತದಲ್ಲಿ. ಅವಾಗ ಹೊರಗಡೆ ಬಂದಾಗ ಅವ್ರು ಹೇಳಿದ್ರು, ಇಲ್ರಿ ಏನ್ರಿ ನೀನೇ ಪರಮಾತ್ಮ ಅಂತ ಹೇಳ್ತಾರಲ್ಲ ಗುರುಗಳು, ಅದ್ ಹೆಂಗ್ ನಾನು ಪರಮಾತ್ಮ ಆಗ್ತೀನಿ? ದೇವ್ರು ಪರಮಾತ್ಮನೇ ಬೇರೆ, ನಾನೇ ಬೇರೆ ಇದ್ದೀನಿ. ಆದ್ರೆ ಪರಮಾತ್ಮ ಅಂತ ಹೇಳ್ಬಿಡ್ತಾರಲ್ರಿ ಇವ್ರು, ಹೆಂಗ್ ಹೇಳ್ತಾರಲ್ಲ ತಾತವ್ರು ಅಂತ ಕೇಳಿದ್ರು. ಬಟ್ ನಾವು ಸ್ಟಾರ್ಟಿಂಗ್ ಹೋಗ್ತಿದ್ವಿ, ಇಲ್ಲ ಇದನ್ನ ಪೂರ್ತಿ ಕೇಳ್ಬೇಕಾಗ್ತದ, ಅರ್ಧಂಬರ್ಧ ಕೇಳ್ಬಿಟ್ಟು ನಾವು ಕ್ವಶನ್ ಮಾಡುವಂಥದ್ದಲ್ಲ ಅನ್ನುವಂಥ ಭಾವ ಬಂತು. ಬಟ್ ಅವ್ರಿಗೆ ಏನು ಹೇಳಕ್ ಹೋಗ್ಲಿಲ್ಲ ನಾವು, ಯಾಕಂದ್ರೆ ಅವ್ರ ಕೆಲವ್ರ ಜೊತೆ ವಾದ ಮಾಡಕ್ಕೂ ಆಗಂಗಿಲ್ಲ. ಅಂತ ಸಂದರ್ಭದಾಗ ನಾವು ಸುಮ್ಮನೆ ಆದ್ವಿ. ಬಟ್ ಯಾವಾಗ ಬಿಡದೆ ಕೇಳ್ತಾ ಬಂದಾಗ ನಮ್ಗೆ ಇವೆಲ್ಲ ಅನುಭವ ಬಂದು, ಹಂಗಾಗಿ ನಾವೆಷ್ಟು ಇಷ್ಟೇ ಅಂತ ತಿಳ್ಕೊಂಡು ನಾವು ದೂರ ಆಗ್ಬಿಡ್ತೀವಿ, ಈ ವಿಚಾರಕ್ಕೆ ದೂರ ಆಗ್ಬಿಡ್ತೀವಿ. ಇದು ಹೆಂಗ ಅದು ಹೆಂಗ ಅಂತ ಅನ್ಕೊಂಡು ಆ ಭಾವದಲ್ಲಿ ದೂರ ಆಗ್ಬಿಡ್ತೀವಿ. ಹಂಗಾಗಿ ಮೊದಲೇ ಸದ್ಗುರು ವಾಕ್ಯವನ್ನು ಕೇಳ್ಬೇಕಾದಾಗ ಸದ್ಗುರು ವಾಕ್ಯನೇ ಶ್ರುತಿ ಸ್ಮೃತಿ ಅಂತ ಕೇಳ್ಬೇಕಾಗ್ತದೆ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮ, ಶ್ರೀರಾಮಚಂದ್ರ ಇವರೆಲ್ಲ ಸದ್ಗುರುಗಳನ್ನ ಮಾಡ್ಕೊಂಡೇ ಈ ಜ್ಞಾನವನ್ನ ಪಡ್ಕೊಂಡಿದಾರಂದ್ರ ನಾವೆಲ್ಲ ಎಷ್ಟಿರ್ದಾರ. ಅವರು ಮಾನವ ಶರೀರ ತೊಟ್ಕೊಂಡು ಬಂದ್ರು, ಭೂಮಿಗೆ ಬಂದ್ರು, ಗುರುಗಳನ್ನ ಮಾಡ್ಕೊಂಡ್ರಿ. ಯಾಕೆ ಅವ್ರ ಆದರ್ಶವಾಗಿ ಆದ್ರು ಅಂದ್ರ ಜಗತ್ತಿಗೆ ಎಷ್ಟೋ ಜನ ಬಂದಿದಾರಲ್ಲ ಅವರಿಗೆ ಒಂದು ಆದರ್ಶ. ನೋಡು, ಸದ್ಗುರು ಮುಖಾಂತರನೇ ಜ್ಞಾನವನ್ನ ಆಗ್ತದ, ಹೊರತಾಗಿ ಅನ್ಯದ್ರಿಂದ ಇಲ್ಲ. ಸದ್ಗುರು ವಾಕ್ಯನೇ ಇಲ್ಲಿ ಬಹಳ ಮುಖ್ಯ ಅಂತ ಅನ್ನುವಂಥದ್ದನ್ನ ತೋರಿಸಿಕೊಟ್ರು. ಸಿದ್ಧಾರೂಢರ ಶಿವನ ಅವತಾರ. ಮಹಾತ್ಮರು ಎಷ್ಟೋ ಜನರಿಗೆ ನಾವು ಕೇಳಿದೀವಿ, ಇವತ್ತು ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ಕೂಡ ಸದ್ಗುರು ಮುಖಾಂತರನೇ ಅವ್ರ ವಾಕ್ಯಗಳನ್ನ ತಗೊಂಡಂಥದ್ದು, ಮುಕ್ತರಾಗಿರುವಂಥದ್ದು, ಜೀವನ ಮುಕ್ತರಾಗಿರುವಂಥದ್ದು. ಯಾಕಂತಂದ್ರೆ ಸದ್ಗುರು ವಾಕ್ಯನೇ ಅಷ್ಟೊಂದು ಶ್ರೇಷ್ಠ ಇರ್ತದೆ. ಅದಕ್ಕೆ ನಾವು ಕೇಳ್ಬೇಕಾದ್ರೂ ಕೂಡ ಸದ್ಗುರುವಿನ ವಾಣಿಯನ್ನ ಬಹಳಷ್ಟು ಒಂದು ಶ್ರದ್ಧವನ್ ಲಭತೆ, ಜ್ಞಾನ ಶ್ರದ್ಧೆಯಿಂದ ತಗೊಂಡಾಗ ಆಗುವಂಥದ್ದು. ಹಿಂಗ ಈ ಶಿಷ್ಯ ಕೇಳಿದಾನೀಗ ಸದ್ಗುರು ವಾಕ್ಯವೇ ಶ್ರೇಷ್ಠ ಅನ್ನುವಂಥ ವಾಕ್ಯವನ್ನ ಒಂದು ಚೂರು ಬಿಡದೆ ಕೇಳಿ ಆ ದಾರಿಯಲ್ಲೇ ಇದ್ದಾನ, ನಡೆದಿದ್ದಾನ, ಮತ್ತೆ ಅದರಲ್ಲಿ ಇದ್ದಾನತ. ಹಂಗಾಗಿ ಇಲ್ಲಿ ಏನ್ ಹೇಳ್ತಾರ, ಖುಷಿ ಆಗ್ಬಿಟ್ಟದ ಒಂದು ವಿಚಾರ. ಗುರುಗಳು ಕೂಡ ನಾನಾ ರೀತಿಯಿಂದ ಇರ್ತಾರ, ಇಲ್ಲ ಅಂತಿಲ್ಲ. ಬಹಳಷ್ಟು ಜನ ಈಗ ನಮ್ಮ ಒಂದು ಗಮನಕ್ಕೆ ಯಾರು ಕುಡಿಯೋರು ತಿನ್ನೋರು ಇರಂಗಿಲ್ಲ. ಆತರ ಈ ಕೆಲವೊಂದೊಂದು ಭಾಗಗಳು ಇರ್ತಾವೆ. ಕೆಲವರು ಈ ಚಾರ್ವಾಕ್ ಮತದವರು, ಈ ಕೆಲವೊಂದು ಮತವಾದಿಗಳು ಕೆಲವರು ಇರ್ತಾರೆ. ಅವ್ರವ್ರ ಒಂದು ವಿಚಾರಗಳು. ಒಬ್ರು ಕುಡಿಯೋರು ಆಗಿರ್ಬೋದು, ಏನೋ ಆಗಿರ್ಬೋದು, ಅದರಿಂದ ಮೋಕ್ಷ ಆಗ್ತದೆ. ಕೆಲವೊಂದೊಂದು ರೀತಿಯಲ್ಲಿ ಕೆಲವೊಂದು ವಿಚಾರಗಳನ್ನ ಹೇಳ್ತಿರ್ತಾರೆ. ಅಲ್ಲಿ ನಾವು ಹುಷಾರಾಗಿ ಯಾವುದ್ರಿಂದ ಅಂತಂದಾಗ ಇಲ್ಲಿ ಜ್ಞಾನ ದೇವತೆ ಕೈವಲ್ಯಂ, ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸ ಇವು ಖಂಡಿತ ಬೇಕಾಗ್ತದೆ. ಹಂಗಾಗಿ ನಾವು ಅದಕ್ಕೆ 6 ಮಂದಿ ಗುರುಗಳನ್ನ ಜ್ಞಾನ ಪ್ರತಿಪಾದನ ಮೊದಲನೇ ಪದ್ಯದಲ್ಲೇ ಬರ್ಕೊಂಡು ಬಂದಿದ್ದಾರೆ. 6 ಮಂದಿ ಗುರುಗಳನ್ನ. ಕೊನೆಯ ಗುರು ಯಾರು? ವಿಹಿತ ಗುರು. ಆತನೇ ಇದು ಸತ್ಯ, ಇದು ಮಿಥ್ಯ ಅಂತ ತಿಳಿಸುವಂಥವನು. ಅದಕ್ಕೆ ಆ ರೀತಿ ಈತ ಕೇಳಿದಾನ. ಅಂತ ಸದ್ಗುರುವಿಗೆ ಶರಣಾಗತನಾಗಿದ್ದಾನ. ಆತ ಹೇಳ್ತಾ ಇದ್ದಾನೆ ನೋಡ್ರಿ. ಯಾಕಂತಂದ್ರ
ಈ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದನೇ ಈ ಜ್ಞಾನ ಪಡ್ಕೊಳ್ಳುವಂಥದ್ದು. ಮತ್ತೆ ಶಿಷ್ಯ ಕೂಡ ಸಾಧನ ಚತುಷ್ಟಯ ಸಂಪನ್ನನಾಗಿರ್ಬೇಕಾಗ್ತದೆ. ಆತ ಸದ್ಗುರುವಿನಲ್ಲಿ ಸೇವಾದಿಗಳನ್ನ ಮಾಡುವಂಥದ್ದು. ಮತ್ತೆ ಆ ಸನ್ನಿಧಿಯಲ್ಲಿ ಶ್ರವಣ ಮನನ ನಿಧಿಧ್ಯಾಸನ ಮಾಡ್ತಾ ಹೋಗಿ ಆತಗ ಈ ರೀತಿ ಮಾಡಿದಾಗ ನಮ್ಗೆ ಏನಾಗ್ತದ, ನಾನು ಯಾರಿದ್ದೀನಿ ಅನ್ನುವಂಥ ಜ್ಞಾನ ಆಗ್ತದೆ. ಯಾರಿದ್ದೀನಿ ನನ್ನ ಸ್ವರೂಪ ಜ್ಞಾನ ಮಾಡ್ಕೊಳ್ಬೇಕಾದಾಗ ಈ ಮಾರ್ಗ ಹಿಂಗ್ ಬರ್ಬೇಕಾಗ್ತದೆ. ಅದಕ್ಕೆ ಈ ರೀತಿಯಾಗಿ ಈ ಸದ್ಗುರುವಿನ ಉಪದೇಶವನ್ನ ಪಡ್ಕೊಂಡಂತ ಶಿಷ್ಯ ಖುಷಿಯಾಗಿಬಿಟ್ಟಿದ್ದಾನೆ ಇವಾಗ. ಹೇಗೆ ಅಂತಂದ್ರ ಗುರುವಿನ ಉಪದೇಶವನ್ನ ಪಡ್ಕೊಂಡು ಆ ದುಃಖವನ್ನ ನೀಗಿ ಆನಂದ ಭರಿತನಾಗಿ ಶಿಷ್ಯ ತನಗಾದಂತ ಆನಂದವನ್ನ ವ್ಯಕ್ತಪಡಿಸ್ತಾ ಇದ್ದಾನ. ಏನ್ ವ್ಯಕ್ತಪಡಿಸ್ತಾ ಇದ್ದಾನ ನೋಡೋಣ ಮುಂದಿನ 27ನೇ ಪದ ಇದು. ಈ ಪದ್ಯದಲ್ಲಿ ಏನ್ ಹೇಳ್ತಾರಂದ್ರ, ಏನೆಂದು ಪೇಳುವೆನು ಪರಮಾನಂದವೆನಗಾದ ಹದನಾನಿನ್ನು ಅಂತ ಶಿಷ್ಯ ಹೇಳುವಂತ ವಿಚಾರ. ಖುಷಿಯಾಗಿ ಎಂಥ ಅದ್ಭುತವಾದ ವಿಚಾರವನ್ನ ಹೇಳ್ತಾನಾತ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸತ್ಶಿಷ್ಯ ಅಂತಾರೆ ಈತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು. ಶ್ರೋತ್ರಿಯ ಅತ ಹೇಳುವಂಥದ್ದೂ ಇರಬೇಕು, ಬ್ರಹ್ಮನಿಷ್ಠತ್ವನೂ ಇರಬೇಕು, ಎರಡೂ ಇರಬೇಕು. ಯಾಕಂದ್ರೆ ಬರೀ ಹೇಳುವಂಥದ್ದಾಗಿ ಬ್ರಹ್ಮನಿಷ್ಠತ್ವನೇ ಇರ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗ್ತದ. ಬರೀ ಬ್ರಹ್ಮನಿಷ್ಠತ್ವ ಆಗಿ ಆತ ಹೇಳದೇ ಇದ್ರು ಕೂಡ ವ್ಯರ್ಥ ಆಗ್ತದೆ. ಯಾರಿಗೆ? ಶಿಷ್ಯರಿಗೆ ವ್ಯರ್ಥ ಆಗ್ತದೆ. ಆತ ಗೆದ್ದು ಬಿಟ್ಟಿರ್ತಾನೆ. ಬರೀ ಬ್ರಹ್ಮನಿಷ್ಠತ್ವದಲ್ಲಿ ಹೋಗ್ಬಿಟ್ಟಾಗ ಆತ ತಿರ್ಗಾ ಕೆಳಗಿನ ಶಿಷ್ಯನ ಒಂದು ಭಾವಕ್ಕೆ ಬಂದು ಕೆಳಗಿನ ಒಂದು ವೃತ್ತಿಗೆ ಬಂದು ಹೇಳ್ಬೇಕಾಗ್ತದ. ಆತ ಮತ್ತೆ ಇಲ್ಲ ನಾನು ಬ್ರಹ್ಮನಿಷ್ಠ ತನ್ನ ಆನಂದದಲ್ಲೇ ತಾನು ಇದ್ದು ಬಿಟ್ಟಾಗ ಶಿಷ್ಯನ ಒಂದು ವೃತ್ತಿಗೆ ಕೆಳಗಿಳಿದು ಬಂದು ಅಲ್ಲಿ ಹೇಳುವಂಥದ್ದು ಆಗಿರ್ಲಿಲ್ಲ ಶಿಷ್ಯಗೆ ನಷ್ಟ ಆಗ್ತದೆ. ಎರಡೂ ಬೇಕಾಗ್ತದ. ಶ್ರೋತ್ರಿಯ ಬ್ರಹ್ಮನಿಷ್ಠತ್ವನೂ ಐತೆ. ಶ್ರೋತ್ರಿಯ ಅಂದ್ರೆ ಕೇಳುವಂತ ಯಾರು ಶರಣಾಗತನಾಗಿ ಶಿಷ್ಯ ಬಂದಿದ್ರ ಅವ್ರಿಗೆ ಹೇಳುವಂತ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದನೇ ಆತಗೆ ಕೆಲಸ ಆಗುವಂಥದ್ದು. ಅದಕ್ಕೆ ತತ್ವಮಸಿ ಮಹಾ ವಾಕ್ಯದ ಉಪದೇಶವನ್ನ ಪಡೆದು ಆತ ಏನಾಗಿದ್ದಾನೆ, ಕೃತಕೃತ್ಯ ಆದಂಥವನು. ಆತ ಜನ್ಮ ಪಾವನ ಆಗಿಬಿಟ್ಟದ ನಂದು ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ನಾನು ಏನಂತ ವರ್ಣನೆ ಮಾಡ್ಲಿ? ಒಂದ ಎರಡ ಯಾವ್ಯಾವ ಗದ್ದಲ ಸಿಕ್ಕಾಕೊಂಡು ಬಿದ್ದಿದ್ದೆ ನಾನು. ಮುಂದೆ ಹೇಳ್ತಾರ ಅವರು, ಬಹಳಷ್ಟು ವಿಷಯಗಳನ್ನ ಹೇಳ್ತಾರ. ದೇವ್ರು 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 ಅಂತ ಹೊರಗೆ ತಿರುಗಾಡಿದೆ, ಎಲ್ಲಾದ್ರೂ ಸಿಕ್ಕನನು ದೇವ್ರು ಇಲ್ಲ. ಅದಕ್ಕೆ ಎಲ್ಲಿ ಹುಡುಕಾಡಿದ್ರು ಸಿಕ್ತಾನನ್ನು ಹೊರಗಡೆ ಇಲ್ಲ. ಅದಕ್ಕೆ ಹೇಳ್ತಾರ ಎಲ್ಲಾ ಕಡೆ ತಿರುಗಿ 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 ಇವಾಗೇನು ಬಳಲಿ ಸದ್ಗುರುವಿಗೆ ಶರಣಾಗತನಾದಾಗ ಆ ಭಗವಂತ ಎಲ್ಲಿದ್ದಾನ? ಅದಕ್ಕೆ ಶಿವಪಥವನ್ನ ಅರಿವೆಡೆ ಗುರುಪಥ ಮೊದಲು. ಶಿವನ ಎಲ್ಲಿದ್ದಾನ ಅಂತ ಬರೀ ಹೊರಗಡೆ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಯಾವ ಒಂದು ಜನ್ಮ ಅಲ್ಲ ನಾವು ಹುಡುಕಾಡಿದ್ದು, ಜನ್ಮ ಜನ್ಮಾಂತರದಲ್ಲಿ ಹುಡುಕಿದ್ವಿ. ಮತ್ತೆ ಹಂಗ ಹುಡುಕಿ ಸತ್ರ ಇದೇನ್ ಸಾರ್ಥಕ ಆಯ್ತನ್ನ ಜೀವ? ಇಲ್ಲ. ಅದಕ್ಕೆ ಎಷ್ಟೋ ಜನ್ಮದಲ್ಲಿ ಹಿಂಗೆ ಹುಡುಕಾಡಿದ್ರು ಕೂಡ ಭಗವಂತನ ಇರುವಿಕೆ ನನಗೆ ಗೊತ್ತಿರ್ಲಿಲ್ಲ. ಅದಕ್ಕೆ ಶಿವಪಥವನ್ನ ಅರಿವೆಡೆ ಗುರುಪಥ ಮೊದಲು, ಶಿವನನ್ನ ಮೊದಲ ತಿಳಿಸುವಂತ ಕೆಲಸ ತಿಳಿಸಿದನ. ಅದಕ್ಕೆ ತತ್ವಮಸಿ ಮಹಾವಾಕ್ಯದ ಉಪದೇಶವನ್ನ ಪಡೆದು ಆತ ಖುಷಿಯಾಗಿ ತನಗಾದಂಥ ಪರಮಾನಂದದ ಶರೀರ ಅನ್ನುವಂಥದ್ದು, ಶರೀರ ನಂದು ಅನ್ನುವಂಥದ್ದು ಹಲವಾರು ಒಂದು ತಪ್ಪು ಕಲ್ಪನೆಗಳು ನನ್ನ ಹತ್ರ ಇದ್ವು. ಅದಕ್ಕ ಈಗ ನನಗ ಬಹಳ ಹಗುರಾಗಿ ಬಿಟ್ಟೇನಿ ಈಗ. ಅದಕ್ಕೆ ಹೇಳ್ತಾನೆ, ಬ್ಯಾರ್ಯಾದೇನವ್ವ ತಂಗಿ ಬ್ಯಾರ್ಯಾದೇನ, ಮನಸ್ಸಿನ ಗದ್ದಲದಿಂದ ಕಡೆಗಾದೇನ. ಈ ಮನಸ್ಸನ್ನ ಯಾರೀ ನಮಗ ಈ ಮನಸ್ಸಿನ ಗೊಂದಲವನ್ನ ಪರಿಹಾರ ಮಾಡೋರು ಯಾರ್ರೀ? ಅದಕ್ಕ ಬ್ಯಾರೆ ಅದೇನವ್ವ ತಂಗಿ, ಈಗ ಬ್ಯಾರೆ ಆಗಿಬಿಟ್ಟಿನಿ ನೋಡ್ ನಾನು. ಹೀಗೆ ಯಾವುದರಿಂದ? ಮನಸ್ಸಿನ ಗದ್ದಲದಿಂದ ಬ್ಯಾರೆ ಆಗಿದ್ದೀನಿ ನಾನು ಅನ್ನುವಂಥ ವಿಚಾರವನ್ನ ಅವರು ಹೇಳ್ತಾ ಇದ್ದಾರೆ. ನನ್ನ ಸ್ವರೂಪ, ಯಾಕಂದ್ರೆ ಪರಮಾನಂದ ಸ್ವರೂಪ ನಾನು ಏನಂತ ವರ್ಣನೆ ಮಾಡಕ್ ಬರೋದೇ ಇಲ್ಲಲ್ಲ. ಸಕ್ಕರೆ ಹೆಂಗೈತಪ್ಪ, ಸಕ್ಕರೆ ತಿಂದಿದ್ದಾನ ವ್ಯಕ್ತಿ. ಸಕ್ಕರೆ ಹೆಂಗೈತಪ್ಪ ಅಂತಂದ್ರ ಸಕ್ಕರೆ ಸಿಹಿ ಅಂತ ಹೇಳೋದ್ ಬಿಟ್ರೆ ವರ್ಣನೆ ಮಾಡಕ್ಕೆ ಬರಂಗಿಲ್ಲಲ್ಲ. ಸಿಹಿ ಐತಪ್ಪ, ಸಿಹಿ ಐತೆ, ಅದು ಬಿಟ್ರೆ ಮತ್ತೆ ಬೇರೆ ವರ್ಣನೆ ಮಾಡಕ್ ಬರಲ್ಲ. ಆದ್ರೆ ತಿಂದಂತ ಒಂದು ಅನುಭವ ಗೊತ್ತಾಗ್ತದ. ಹಂಗಾಗಿ ಇಂಥ ಒಂದು
ಈ ಗುರು ಮುಖಾಂತರ ಕೇಳಿದಂತಹ ಒಂದು ಪ್ರತಿ ಒಂದು ದಿವಸ ನೋಡ್ರಿ, ಮುಮುಕ್ಷು ಆ ಭಾವ ಇದ್ದ ಒಂದು ಮುಮುಕ್ಷಿಗೆ ಪ್ರತಿಯೊಂದು ಸದ್ಗುರುವಿನ ವಾಕ್ಯ ಅಮೃತನೇ ಆಗ್ಬಿಡ್ತದೆ. ಅಂತ ವಾಕ್ಯ ಇವು. ಅದಕ್ಕೆ ಹೇಳೋದು ಇದು ಹೆಂಗಂದ್ರ ಫೈನಲ್ ಡಿಗ್ರಿ ಇದ್ದಂಗಿದು. ಇದಕ್ಕಿಂತ ಮುಂದೂ ಯಾವುದಿಲ್ಲ, ಮತ್ತೆ ಹಿಂದ್ಗಡೆ ಇಂತ ಮಾಡ್ಕೊಳ್ಬೇಕನ್ನುವಂಥವು ಯಾವ ಉಳಿಯಂಗಿಲ್ಲ. ಈ ಫೈನಲ್ ಇದು. ನಾವು ಫೈನಲ್ ಮಾಡ್ಬಿಟ್ಟು ಮತ್ತೆ ವೃತ್ತಿ ಕೋರ್ಸ್ ಅಂತ ಮಾಡ್ತೀವಲ್ಲ, ಆ ರೀತಿ ಡಿಗ್ರಿ ಮುಗಿದ ಮೇಲೆ ಅದ್ರಲ್ಲಿ ನೌಕರಿ ಸಿಗ್ತಾವೇನಂದ್ರೆ ಇಲ್ಲ ಅಲ್ಲ. ಮತ್ತೆ ಒಂದ್ ಸ್ವಲ್ಪ ಏನೋ ಒಂದು ಕೋರ್ಸ್ ಮಾಡ್ಬೇಕ್ರಿ, ಅದು ಮಾಡ್ಬೇಕ್ರಿ, ಇದು ಮಾಡ್ಬೇಕ್ರಿ ಅಂತ ಮಾಡಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ಬರೆದು ಅದ್ರಾಗ ಪಾಸ್ ಆದ್ಮೇಲೆ ನೌಕರಿ ಸಿಗ್ತಾವ. ಅಲ್ಲಿ ತನಕ ಸಿಗೋದೇ ಇಲ್ಲ ಈಗಿನ ನೌಕರಿಗಳು ಅಂತ. ಅದಕ್ಕೆ ಇದು ಕೂಡ ಹೆಂಗೈತೆ ಅಂದ್ರೆ ಇದು ಫೈನಲ್, ಇದು ಒಂದು ವೃತ್ತಿ ಕೋರ್ಸ್ ಇದ್ದಂಗೆ. ಇದು ಬಹಳ ಮುಖ್ಯ. ಇದನ್ನ ಮಾಡಿಬಿಟ್ರ ಅಲ್ಲಿ ನಾವು ಅದನ್ನ ಮಾಡ್ಕೊಂಡ್ರೆ ನೌಕರಿ ಐತೆ ಅಂದ್ರೆ ಇನ್ನೇನು ಕುಂತು ತಿನ್ನೋದಪ್ಪ, 60 ವರ್ಷ ಚಿಂತಿನೇ ಇಲ್ಲ ಅಂತೀವಿ. ಮತ್ತೆ 60 ವರ್ಷ ಯಾಕೆ, ನಾವು ಸಾಯೋವರೆಗೂ ಚಿಂತಿಲ್ಲ ಅಂತೀವಿ. ಯಾಕೆ ಪಗಾರ ಬರ್ತದ, ಆರಾಮಾಗಿ ತಿಂತೀವಿ ಅಂತೀವಿ. ಆದ್ರೆ ಇದು ನೋಡ್ರಿ ಹೆಂಗೈತೆ. ಇದನ್ನ ನಾವು ಪಕ್ಕಾ ಮಾಡ್ಕೊಂಡ್ ಬಿಟ್ಟಿವಿ ಅಂದ್ರ ಇದು ಹೆಂಗೈತೆ ಅಂದ್ರೆ ಇದು ಯಾವ ಸವಿದೇ ಇರುವಂತ ಆಸ್ತಿ ಇದು. ಇದನ್ನು ಕುಂತು ತಿನ್ನೋದೇ, ಅದನ್ನು ಒಂದು ಸುಖಕ್ಕಾಗಿ ಬಡದಾಡಿದ್ರೆ, ಇದನ್ನು ಒಂದು ಸುಖಕ್ಕೆ, ಮಹಾತ್ಮರು ಸುಖಕ್ಕಾಗಿ ಬಡದಾಡಿದಾರ. ಅಜ್ಞಾನಿಗಳು ಸುಖಕ್ಕಾಗಿ ಬಡದ್ರು, ಮಹಾತ್ಮರು ಬಡದಾಡಿದ್ರು, ಮಹಾತ್ಮರು ಕೂಡ ಸುಖಕ್ಕಾಗಿ ಬಡದಾಡಿದ್ರು. ಆದ್ರ ದಾರಿಗಳು ಭಿನ್ನ ಆಗಿದಾವ. ಎಲ್ಲವನ್ನ ಹಿಡ್ಕೊಂಡು ಆನಂದವನ್ನು ಹೊಂದಿತೀನಿ, ಸುಖವನ್ನು ಪಡ್ಕೋತೀನಿ, ಕೊನೆಯವರೆಗೂ ಸುಖದಿಂದ ಇರ್ತೀನಿ ಅಂತ ಇದು ತಿಳ್ಕೊಂತು ಮಹಾತ್ಮರು ಅವ್ರ ಕೃತಕೃತ್ಯನೇ ಆಗ್ಬಿಟ್ರಿ. ಅವ್ರು ಸವಿದೇ ಇರುವಂತ ಆಸ್ತಿಯನ್ನ ಪಡ್ಕೊಂಡ್ರು. ಮತ್ತು ಮುಂದ್ ಬೇಕನ್ನೋದನ್ನೇ ಇಲ್ಲ, ಇಂಥದ್ ಪಡ್ಕೊಳ್ಬೇಕಾಗಿತ್ತು ಅನ್ನುವಂಥದ್ದೂ ಇಲ್ಲ. ಮುಗೀತು. ಅಂತ ಆನಂದ ಅದ್ ಮತ್ತೆ ಬಿಟ್ಟು ಹೋಗಂಗಿಲ್ಲ. ಯಾವಾಗ್ಲಿರುವಂಥದ್ದು ಏನಾರ ಬಂದು ಈ ಪ್ರಾರಬ್ಧ ಇತ್ತು, ಶರೀರ ಇರೋವರೆಗೂ ಯಾಕಂದ್ರೆ ಈ ಶರೀರ ಇರೋವರೆಗೂ ಪ್ರಾರಬ್ಧ ಇರ್ತದೆ. ಪ್ರಾರಬ್ಧದಿಂದ ಈ ಶರೀರ ಇರ್ತದೆ ಅಲ್ಲಿಯ ಮಠ. ಅದಕ್ಕೆ ಭವಸಾಗರ ಅಂತ ಹೇಳಿದಾರೆ. ಇಲ್ಲ, ಭವಸಾಗರದಾಗ ಬಹಳಷ್ಟು ತೆರೆಗಳು ಬಂದು ಅಪ್ಪಳಿಸ್ತಾವ. ಈ ಪ್ರಾರಬ್ಧ ಹಿಂಗೆ ಅಂತ ಹೇಳಕ್ ಆಗಂಗಿಲ್ಲ. ಈಗಿದ್ದದ್ದು ಇನ್ನೊಂದ್ ತಾಸಾಗ ಹೆಂಗಿರ್ತದೆ ಹೇಳಕ್ಕೆ ಇಲ್ಲ ನಾವು. ಅದೆಲ್ಲ ಯಾಕಂದ್ರೆ ಕತ್ತಲೆಯಲ್ಲಿರುವಂಥದ್ದು. ಇನ್ನೊಂದ್ ತಾಸು ನಂತರ ಈಗ ಹಿಂದಿಂದ ಹೋಯ್ತದ ಕತ್ತಲ್. ನಾವೇನ್ ಈಗ 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 ಇನ್ನೊಂದು ತಾಸು ಹಿಂದ್ಗಡೆ ಎಲ್ಲ ಕತ್ತಲಿನಲ್ಲಿ ಹೋಗ್ಬಿಡ್ತು. ನಾವು ಕಳೆದಂತ ದಿವಸ ಹೋಗ್ಬಿಡ್ತು. ಈಗ ಮುಂದೆ ಬರುವಂತದ್ದೇನ ಗೊತ್ತಿಲ್ಲ, ಯಾರಿಗೆ ಏನ್ ಬರ್ತದ ಗೊತ್ತಿಲ್ಲ ನಮ್ಗೆ. ಹಿಂಗೆ ಬರ್ತದಂತಿಲ್ಲ. ಪಿಕ್ಚರ್ ಇಲ್ಲ ಹಂಗ, ಸಿನಿಮಾದಾಗ ಒಂದೊಂದ್ ರೀಲ್ ಬರ್ತದೆ. ಫಸ್ಟ್ ಫಿಲ್ಮ್ ನೋಡ್ಬೇಕಾದಾಗ ಮುಂದೆ ಏನ್ ಬರ್ತದಂತ ಗೊತ್ತಿಲ್ಲ. ಹಿಂದ್ ಸೀನ್ ಮುಗಿದೋಗ್ಬಿಟ್ಟಾವ, ಅದರಿಂದ ಯಾವ್ದಕ್ಕೂ ಬರಂಗಿಲ್ಲ. ಮುಂದೆ ಸೀನ್ ಏನ್ ಬರ್ತಾವಂತ ಗೊತ್ತಿಲ್ಲ. ನೋಡ್ದಾಗ ಗೊತ್ತಾಗ್ತದ್ರಿ ಕತಿ ಅಂತೀವಿ ನಾವು. ಮುಂದೆ ಏನ್ ಬರ್ತದಂತ ನೋಡ್ದಾಗ ಗೊತ್ತಾಗ್ತದ, ಇನ್ನು ಏನಾಗ್ತದ ಅಂತ ಗೊತ್ತಿಲ್ಲ ಅಂತೀವಿ ಅಲ್ಲ. ಅದೇ ರೀತಿ ನಮ್ಗೆ ಇನ್ನೂ ಒಂದ್ ತಾಸ್ದಾಗ ಏನದು, ಇನ್ನೂ ಒಂದ್ ಕ್ಷಣದಾಗ ಏನದು ಗೊತ್ತಿಲ್ಲ ನಮ್ಗದು. ಇದು ಪ್ರಾರಬ್ಧ ಅಲ್ಲ. ಅದು ಹೆಂಗ್ ಮಾಡಿಸ್ತದ ಹೇಳಕ್ ಆಗಂಗಿಲ್ಲ. ಅಲ್ಲಿಯೇ ಮಠ ಏನೇ ಹೊಡ್ತಗಳು ಬರ್ತಾವಿಲ್ಲ ಅಂತಿಲ್ಲ. ನಾವ್ ಹಿಂಗೆ ಇರ್ತೀವಂತ ಹೇಳಂಗಿಲ್ಲ ಇಲ್ಲಿ. ನಾವ್ ಬಹಳ ಚಂದ ಅದೀವಂತಿಲ್ಲ. ಈ ಸುಖ ಕಂಡಂಗ ಆಗ್ಬೋದು, ತಕ್ಷಣ ದುಃಖ ಇರ್ತದ. ಆ ದುಃಖ ಕಂಡಂಗಾಗಿರ್ಬೋದು, ನೆಕ್ಸ್ಟ್ ಮತ್ತೆ ಸುಖ ಇರ್ತದೆ. ಸುಖದಿಂದ ಇದೀನಿ ಅಂತ ನಾವು ಮೆರೆಯೋಂಗಿಲ್ಲ, ದುಃಖನೇ ಐತೆ ಅಂತ ನಾವು ಕುಗ್ಗಂಗಿಲ್ಲ. ಎರಡು ಸಮ ಇಲ್ಲಿ. ಅದು ಆಗೋದು ಇದು, ಇದಾಗೋದು ಅದು. ಯಾಕಂದ್ರೆ ಎರಡು ಮಿಶ್ರ ಆಗಿ ಬಂದಂತ ಶರೀರ ಇದು. ಕಷ್ಟ ಹೋಗೋದು ಸುಖ, ಸುಖ ಹೋಗೋದು. ಆದ್ರೆ ಇದು ಜ್ಞಾನ ಹೆಂಗ್ ಮಾಡ್ತದ, ಇದನ್ನ ಗುರುವಾಕ್ಯ ಹೆಂಗ್ ಮಾಡ್ತದ ಅಂತಂದ್ರ ನಿನ್ನನ್ನು ಗಟ್ಟಿಯಾಗಿ ಮಾಡ್ತದ. ಏನೇ ಆ ಸುಖದ ತೆರೆಯಾರ ಬಂದು ಷಡೂರ್ಮಿ ಅಂತ ಹೇಳ್ತಾರ ಇಲ್ಲಿ. ಕೆಲವು ಷಡೂರ್ಮಿಗಳು ಬರ್ತಾವ ಮುಂದ. ಸುಖ, ದುಃಖ, ನೋವು, ನಲಿವು, ರಾಗ, ದ್ವೇಷ, ಇವೆಲ್ಲ ಷಡೂರ್ಮಿಗಳು. ಈ ಸಮುದ್ರದ ಮೇಲ್ಗಡೆ ಯಾವ ರೀತಿ ತೆರೆ ನೊರೆಗಳು ಇರ್ತಾವ, ಆ ರೀತಿ ಮನುಷ್ಯನಲ್ಲಿ ಈ ಷಡೂರ್ಮಿಗಳು ಇರ್ತಾವ. ಸುಖ, ದುಃಖ, ರಾಗ, ದ್ವೇಷ, ಪ್ರಯತ್ನ, ಅಪ್ರಯತ್ನ, ಇವೆಲ್ಲ ಇವು ಷಡೂರ್ಮಿಗಳು ಅಂತ ಹೇಳ್ತಾರ. ಆದ್ರ ಈ ಏನ ಪ್ರಾರಬ್ಧ ಇರೋರಿಗೆ ಶರೀರ ಇರ್ತದೆ, ಈ ಒಡತದಿಂದ ಕೂಡ ಅಲ್ಲಿ ಪಾರಾಗಕ್ ಸಾಧ್ಯ ಅದ. ಯಾವಾಗ ನಿನ್ನ ಸ್ವರೂಪವನ್ನು ತಿಳ್ಕೊಂಡಾಗ ಇವು ಯಾವ ಏನು ಮಾಡಂಗಿಲ್ಲ ನಿಂಗ. ಅದಕ್ಕೆ ಇಲ್ಲಿ ಹೇಳ್ತಾರ, ಜ್ಞಾನಾಮೃತ ವಾಣಿಯಿಂದ ಹೇಳಲಿಕ್ಕೆ ಬಾರದೇ ಇರುವಂಥದ್ದು. ಹೆಂಗ್ ಹೇಳಂತೀನಿ ನಾನು ಇದನ್ನ, ಹೆಂಗ್ ವರ್ಣನೆ ಮಾಡ್ಲಿ ಅಂತ ಹೇಳ್ತಾ ಇದ್ದಾನತ. ಹೆಂಗ್ ವರ್ಣನೆ ಮಾಡ್ಲಿ, ಆದ್ರೂ ಹೇಳ್ಬೇಕು ಒಂದ್ ಸ್ವಲ್ಪ. ಯಾಕೆ ಹೇಳ್ಬೇಕಂದ್ರೆ ಮುಮುಕ್ಷುಗಳು ಅದಾರಲ್ಲ, ನನಗಾದಂತ ಆನಂದ ನನ್ನಿಂದಾನೇ ಹೋಗ್ಬಾರ್ದು. ಒಂದ್ಸಲ ತಿಳ್ಕೊಳ್ಳಿ ಅವರು. ಯಾಕೆ ಇಂಥ ಅದ್ಭುತವಾದ ಆನಂದ ಇದ್ರಲ್ಲಿ ಐತಿ. ಅದು ವರ್ಣನೆ ಮಾಡಕ್ ಬರಂಗಿಲ್ಲ ಅಂದ್ರೂ ಕೂಡ ಇಷ್ಟು ಒಂದು ನನಗೆ ಆನಂದ, ನನ್ಗೆ ಹೇಳಕ್ ಬಾರದೇ ಇರುವಂತ ಆನಂದ ಐತಿ ಅದು. ಇದರಿಂದ ನಾ ಕೇಳಿದೀನಿ, ಇದರಿಂದ ನೋಡ್ರಿ ಎಷ್ಟು ಆನಂದ ಐತಿ ಅಂತ.
ಹಂಗಾಗಿ ಅವ್ರು ಹೇಳ್ತಾ ಇದಾರ, ವಾಣಿಯಿಂದ ಹೇಳಲಿಕ್ಕೆ ಬರದೇ ಇರುವಂತ ಭಾವವನ್ನ ಹೇಳ್ತಾ ಇದ್ದಾರೆ. ಅದಕ್ಕೆ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದ ಪ್ರಾಪ್ತಿ ರೂಪ ಪರಮ, ಯಾಕಂತಂದ್ರ ಇಂಥ ಒಂದು ಶ್ರೇಷ್ಠವಾದಂಥ ಒಂದು ಬ್ರಹ್ಮಾನಂದವನ್ನ ಹೊಂದಿ ನಾನಿವಾಗ ಹೆಂಗಾಗಿದ್ದೀನಿ, ಧನ್ಯನಾಗಿದ್ದೀನಿ ಅಂತ ಅನ್ನುವಂಥ ಅನುಭವ, ಆತ ತನಗಾದಂಥ ಅನುಭವಗಳನ್ನ ಮುಂದೆ ಹೇಳ್ತಾರ ಅವ್ರು. ಬಹಳ ಖುಷಿಯಾಗಿದೆ. ಯಾಕಂದ್ರೆ ಯಾವ್ದ್ಯಾವ್ದಕ್ಕೂ ನಾನು ತಪ್ಪು ತಿಳ್ಕೊಂಡಿದ್ದೆ, ಯಾವ್ದ್ಯಾವ್ದೋ ದುಃಖ ಅನ್ಕೊಂಡಿದ್ದೆ, ಆ ದುಃಖ ತಡ್ಕೊಳಕ್ ಆಗ್ಲಾರ್ದು ನಡಗ್ ಬಿಡ್ತಿದ್ದೆ ನಾನು ಕೆಲವೊಂದು ದುಃಖಗಳಿಗೆ. ಈ ಸಾವು ಅನ್ನುವಂಥದ್ದು ಅತ್ಯಂತ ದುಃಖ ಇದು. ಒಬ್ಬ ಶ್ರೀಮಂತಗಲ್ಲ, ಒಬ್ಬನಿಗೆ ಬಡವರಿಗೆಲ್ಲ, ಯಾರಿಗೆಲ್ಲ ನೋಡ್ರಿ, ಇದು ಎಲ್ಲರಿಗೂ ಕಾಡುವಂತ ಬಾಧೆ ಸಾವು ಅನ್ನುವಂಥದ್ದು. ಈ ಮಾಮೂಲಿ ನಾವು ನೋಡಿದಾಗ ಕೆಲವೊಂದು ದುಃಖಗಳು ನೋಡ್ರಿ, ಇಲ್ರಿ ನಾವು ಬಾಳ್ ಶ್ರೀಮಂತರದೀವ್ರಿ, ನಮಗ್ ದುಃಖ ಇಲ್ಲ ಅಂತ ಹೇಳ್ತೀವಿ. ಇನ್ನೊಬ್ರು ಇಲ್ರಿ ನಮಗ್ ಬಾಳ್ ಬಡವ್ರು ಅದೀವ್ರಿ, ನಮ್ಗ ಬಾಳ ದುಃಖ ಐತ್ರಿ ಅಂತ ಹೇಳ್ತೀವಿ. ದುಃಖನೂ ಸಮನಾಗಿರ್ಬೇಕು, ಆನಂದನೂ ಸಮನಾಗಿರ್ಬೇಕು. ಇದು ಜ್ಞಾನ ಅಂದ್ರೆ ಹಂಗೈತೆ. ದುಃಖ ಅಂದ್ರೆ ಹಸಿವು ತೃಷಗಳ ಬಾಧೆ, ವ್ಯಸನ ವೇಳರ ಬಾಧೆ, ದಸೆಗೆಡಿಸುವ ಹರಿಕುಳದ ಬಾಧೆ ಶಂಕರ. ಇದೇನ್ ಬಡವರಿಗೆ ಮಾತ್ರ ಅದ, ಶ್ರೀಮಂತರಿಗೆ ಮಾತ್ರ ಐತೇನಿದೆ? ಹಸಿವು ತೃಷಗಳ ಬಾಧೆ ಶ್ರೀಮಂತರಿಗಿಲ್ಲಂತ್ರೇನಿದು? ಇದೆ. ವ್ಯಸನ ವೇಳರ ಬಾಧೆ, ದಸೆಗೆಡಿಸುವ ಹರಿಕುಳದ ಬಾಧೆ ಶಂಕರ. ಏಯವ ಜನನ ಮರಣದ ಬಾಧೆ, ಇವು ಕೆಲವೊಂದು ನುಡಿಗಳಲ್ಲಿ ಹೇಳ್ತಾರೆ. ಕುಸುಮ ಬಾಣದ ಬಾಧೆ, ಮದ ಶೋಕ ಮೋಹ ರತಿ ವಿಸರ ದುರ್ಬಾಧೆ ಘನವೆನೆಗೆ ಶಂಕರ. ರಾಜ ಇರ್ಲಿ, ಮಹಾರಾಜ ಇರ್ಲಿ, ಬಡವರೇ ಇರ್ಲಿ, ಶ್ರೀಮಂತರಿರ್ಲಿ, ಪ್ರತಿಯೊಬ್ಬರಿಗೆ ಆಗುವಂತ ದುಃಖಗಳಿವು. ಇದನ್ನ ಏನಂದ್ರ ಇವೆಲ್ಲ ದುಃಖಗಳಿಂದ ನಿವೃತ್ತಿ ಆಗಿದಾನ, ತನಗೆ ಆನಂದ ಆಗ್ಯದ. ಈಗ ಹೇಳ್ತಾ ಇದ್ದಾನೆ, ಎಂತ ಆನಂದ ರೀ ಇದು, ಎಂತ ಆನಂದ, ಯಾವ ಜನ್ಮಕ್ಕೆ ಆಗದೆ ಇರುವಂತ ಆನಂದ ಇದು. ಅದನ್ನ ತನ್ನ ಅನುಭವವನ್ನ ಈಗ ಮುಂದಿನ ನುಡಿಗಳಲ್ಲಿ ಆತ ಹೇಳ್ತಾ ಇದ್ದಾನ. 1ನೇ ನುಡಿಯಲ್ಲಿ ನೋಡ್ರಿ ಬಹಳ ಮುಖ್ಯವಾಗಿರುವಂತ ವಿಚಾರಗಳನ್ನ ಹೇಳ್ತಾರ ಅವರು. ಘೋರ ಭವ ಮಾಲೆಗಳುಳುಕಿ ಮನದೋಳು ಆರಿಂದ ತೊಲಗುವುದೆಂದು ಚಾರು ಗುರುಪದ ಬಿಡಿಯೇ ಮೊದಲೇ ಸಂಸಾರವೆನಗಿಲ್ಲವಾದುದ. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ ಅವರು. ಘೋರ ಅಂದ್ರ ಭಯಂಕರವಾದಂಥದ್ದು, ದೊಡ್ಡದು. ಘೋರ ಅಂದ್ರೆ ಹೇಳಕ್ ಬರದೇ ಇರುವಂಥದ್ದು, ಘೋರವಾದಂಥ ಯಾವುದು? ಭವಮಾಲೆ. ಹುಟ್ಟಬಾರ್ದಂದ್ರು ಹುಟ್ಟುವಂಥದ್ದು, ಸಾಯ್ಬಾರ್ದಂದ್ರು ಸಾಯುವಂಥದ್ದು, ನಡುವ ಅದಕ್ಕೆ ಹೇಳ್ತಾರೆ ಜನನ ಮರಣ ರುಜೆ ಭಯ ಶೋಕ ಜರೆ ಬಡತನ ಸೇವೆ, ಬಡತನ ಸೇವೆ ನೋಡ್ರಿ, ಯಾಚನೆ ಪರಸೇವೆ, ಇವು ಮುಂತಾದ ಚಿಂತೆಗಳು ನೋಡ್ರಿ. ಇದು ಇವೆಲ್ಲವೂ ನಿನಗದಾವ, ಇಲ್ಲಂತೀರೇನು? ಎಲ್ಲನೂ ಅದಾವ. ಆದ್ರ ಹುಟ್ಟಬಾರ್ದಂದ್ರೆ ಹುಟ್ಟಿರ್ತೀವಿ, ಇದು ನಮ್ಮ ಒಡೆತನದಾಗ ಇಲ್ಲ. ಇವ್ಯಾವು ನಮ್ಮ ಒಡೆತನದಾಗ ಇರದೇ ಇರುವಂಥವು. ಸಾಯ್ಬಾರ್ದಂತೀವಿ, ಇರ್ತೀವಿ ನಂಗೆ ಹಂಗ ಹೋಗೋದೆ. ನಮ್ಗೆ ಯಾವುದೇ ಇಲ್ಲ, ಇವು ನಮ್ಮ ಒಡೆತನದಾಗ ಇವು ಯಾವ ಇಲ್ವೇ ಇಲ್ಲ. ಅದಕ್ಕ ಇಲ್ಲಿ ಕೂಡ ಘೋರ ಭವಮಾಲೆ ಅಂದ್ರೆ ಜನನ ಮರಣ ಅನ್ನುವಂಥ ಒಂದು ಪ್ರವಾಹ. ಇದಕ್ಕ ನೊಂದು ಬಹಳ 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 ಎಲ್ಲ, ಯಾಕಂದ್ರೆ ಅತ್ಯಂತ ದುಃಖ ಯಾವ್ದಂತಂದ್ರ ಈ ಮರಣ ಬಾಧೆ ಅನ್ನುವಂಥದ್ದು. ಅದಕ್ಕೆ ನಿಜಗೊಂಡ್ರೆ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅಂತ ಹೇಳ್ತಾರೆ. ಪರಿಭವ ಅಂದ್ರೇನೆ ಜನನ ಮರಣ, ಹುಟ್ಟುವಂಥದ್ದು ಸಾಯುವಂಥದ್ದು, ಎಷ್ಟು ಸಲ ತಿರುಗಾಡೋದು. ಇಲ್ಲಿ ಯಾಕಂದ್ರೆ ಈಗ ಹುಟ್ಟು ಮತ್ತೆ ಸತ್ತು ಹೋಗುವಂಥದ್ದು, ಮತ್ತೊಂದು ಶರೀರ ಬರ್ತದ, ಅಲ್ಲಿ ಮತ್ತೆ ಪಾಪ ಪುಣ್ಯಕ್ಕನುಸಾರವಾಗಿ ಅಲ್ಲಿ ಲೋಕದಲ್ಲಿ ಹೋಗುವಂಥದ್ದು. ಅಲ್ಲಿನೂ ದುಃಖ ಇಲ್ಲ ಅಂತೀರೇನು ಅಂದ್ರ ಅಲ್ಲಿ ಸ್ವರ್ಗಾದಿ ಭೋಗಗಳನ್ನ ಅನುಭವಿಸ್ಬೇಕಾದ್ರೆ ಅಲ್ಲಿ ದುಃಖ ಇಲ್ಲ ಅಂತಾರೆ, ದುಃಖ ಐತೆ. ಸಾತಿಶಯ ಕ್ಷಯ ಪತನ ಅನ್ನುವಂಥ ದುಃಖ ಅಲ್ಲೂ ಕಾಡ್ತದ. ಕೊನೆಗೆ ನಿನಗ ಇಲ್ಲಿಂದ ನೋಡ್ರಿ, ಯಾವಾಗ ನಮ್ಮ ಪ್ರಾರಬ್ಧ ಮುಗಿತಂದಾಗ ಯಮಧರ್ಮ ಬಂದು ಒದ್ದು ಹೇಳ್ಕೊಂಡು ಹೋಗ್ತಾನ. ಅಲ್ಲಿನೂ ನಿನ್ನ ಪ್ರಾರಬ್ಧ, ಅಲ್ಲಿನೂ ಏನ್ ಪುಣ್ಯದ ಫಲ ಮುಗಿತಂದಾಗ ಅಲ್ಲಿನೂ ಒದ್ದು ಹೊರಗೆ ಹಾಕ್ತಾರ ನಿಂಗ. ಮತ್ತೆ ಇಲ್ಲಿಗೆ ಬರ್ಬೇಕು, ಮತ್ತೆ ಇಲ್ಲಿ ಪಾಪ ಪುಣ್ಯಕ್ಕನುಸಾರ ಮತ್ತೆ ಶರೀರ ಸಿಗುವಂಥದ್ದು ಎಷ್ಟು ದಿವಸ. ಅದಕ್ಕೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ. ಇಂಥದ್ದೆಲ್ಲ ತಿಳ್ಕೊಂಡು ಮಹಾತ್ಮರು ಮೂಲ ದುಃಖವನ್ನ ತಿಳ್ಕೊಂಡು ಜಾಗ್ರ ಆಗ್ಬಿಟ್ರು. ಓಹೋ,
ನನಗಿವತ್ತು ಆಸ್ತಿ ಬಂತು, ಸುಖ ಬಂತು ಅಂದಾಗ ನನ್ನ ಪರೀಕ್ಷೆ ಸಲುವಾಗಿ ಏನೋ ಒಂದು ವಸ್ತುವನ್ನ ಮರೆಮಾಚೋದಕ್ಕೆ ಬಂದದಂತ ತಿಳ್ಕೊಂಡ್ಬಿಟ್ರ ಅವರು. ಯಾಕಂದ್ರ ಈ ಜನನ ಈ ಒಂದು ಮಾನವ ಶರೀರಕ್ಕೆ ಬಂದು ಒಂದು ಅತ್ಯಂತ ಒಂದು ವಸ್ತುವನ್ನ ನಾನು ಪಡ್ಕೊಳ್ಬೇಕಾಗ್ಯದ. ಪಡ್ಕೊಳ್ಬೇಕಂದ್ರ ನನ್ನಲ್ಲಿರುವಂತ ಸ್ವರೂಪವನ್ನ, ಬ್ರಹ್ಮಜ್ಞಾನವನ್ನ ನನ್ನ ಪಡ್ಕೊಳ್ಬೇಕು ಅಂದ್ರೆ ನನ್ನ ಸ್ವರೂಪವನ್ನ, ಅದೇ ಸ್ವರೂಪವನ್ನ ತಿಳ್ಕೊಳ್ಬೇಕಾಗ್ಯದ. ನಾನೇ ಆ ಸ್ವರೂಪ ಅನ್ನುವಂಥದ್ದು ಏನಾಗ್ಯದ, ಭೇದ ಸ್ಥಿತಿಯಲ್ಲಿ ಅಲ್ಲಿ ಇಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ಆನಂದವನ್ನು ಎಲ್ಲಿ ಹುಡುಕ್ತಾ ಇದ್ದೀನಿ? ಹೊರಗಡೆ ಹುಡುಕ್ತಾ ಇದ್ದೀನಿ. ಆನಂದ ಸ್ವರೂಪ ನಾನು. ಇಂಥ ಆನಂದಕ್ಕೆ ಹೋಗ್ಬಾರ್ದಂತ ಅನ್ನುವಂಥ ದೃಷ್ಟಿಯಲ್ಲೇ ನನಗಿವತ್ತ ಒಬ್ಬ ರಾಜನಾಗಿರುವಂಥದ್ದು, ಇವತ್ತು ಆಸ್ತಿ ಬರುವಂಥದ್ದು, ಇವತ್ತು ಶ್ರೀಮಂತಿಕೆ ಬರುವಂಥದ್ದು, ಇದು ನನಗ ಮೋಸ ಮಾಡ್ಲಿಕ್ಕೆ ಬಂದದಂತ ತಿಳ್ಕೊಂಡ್ರು ಅವರು. ಅದಕ್ಕೆ ಗಮನ ಕೊಡ್ಲಿಲ್ಲ ಅವರು. ಇಂಥ ಒಂದು ಶ್ರೀಮಂತಿಕೆಯ ಭಾವವನ್ನ ನನ್ನಿಂದ ಬಿಟ್ಟು ಹೋಗ್ಲಿ ಅನ್ನುವಂಥದ್ದು ಬಡ್ಕೊಂಡ್ರು. ನಾವ್ ಹಿಡ್ಕೊಂತೀವಿ, ನಮ್ಗೆ ಶ್ರೀಮಂತಿಕೆ ಇಲ್ಲಾಂದ್ರೆ ನಮ್ಮ ಮನಸ್ಸಿನಲ್ಲಿ ಬಹಳ ನಾವು ದೊಡ್ಡ ಶ್ರೀಮಂತರು ಅಂತ ಒಂದು ಅಹಮ್ಮಿನಲ್ಲಿ ನಾವ್ ಇರ್ತೀವಿ. ಆ ಅಹಮ್ ಎಷ್ಟು ನಿನ್ನನ್ನ ಪಾತಾಳಕ್ಕೆ ತಗೊಂಡು ಹೋಗ್ತದ ಅಂದ್ರೆ ಅದು ಹೇಳ್ತಿರೋದು. ಅದಕ್ಕೆ ಮಹಾತ್ಮರು ಇದರಲ್ಲಿ ಎಚ್ಚರಿಕೆ ಆದ್ರು, ಓಹೋ ನಾನು ಒಬ್ಬ ರಾಜ ಇದ್ದೀನಿ, ಆದ್ರೂ ನನ್ನ ಇಂಥ ಆನಂದಕ್ಕೆ ಹೋಗುವಂತ ಮಾರ್ಗವನ್ನ ತಪ್ಪಿಸುವಂತಹ ಕೆಲಸ ಇಲ್ಲಿ ನಡೆದಂತ ಎಚ್ಚರಿಕೆ ಆಗ್ಬಿಟ್ರು ಅವರು. ಆಗ್ಬಿಟ್ಟು ಕೊನೆಗೆ ಮೂಲ ದುಃಖವನ್ನ ನಿದ್ರೆ ಬಾರದು ಪರಿಭವ ದುಃಖ ಸಮುದ್ರವೆನಿಸುವ ಸಾಯಸವ ನೆನೆದು ಅದಕ್ಕ ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೋಳು ತಾಳಲಾರೆನು ತನುವನು ಶಂಭುಲಿಂಗವೇ ಪಾಲಿಸೆಂದರಿಗೆ ಭಿನ್ನೈಪೆ ಭೀತಿಯೋಳು ಅಂತ ಕೇಳ್ಕೊಂಡ್ರು. ನೋಡ್ರಿ ಎಂತದನ್ನ ಕೇಳ್ಕೊಂಡ್ರಿ, ಎಂತ ದೊಡ್ಡ ಪ್ರಶ್ನೆವನ್ನ ಕೇಳ್ಕೊಂಡ್ರು ಅವರು. ಹೌದು, ಗುರುವಿನ ಹತ್ರ ಕೇಳ್ಬೇಕು ಅಂದ್ರೆ ಇಂಥದ್ದು ಒಂದು ಸಲ ಆ ದುಃಖದಿಂದ ಇಂತಹ ದುಃಖ ಏನೈತೆ ಆ ದುಃಖ ಒಂದು ಸಲಕ್ಕ ನಿವೃತ್ತಿ ಆಗಿಬಿಡ್ಬೇಕು, ಹೋಗ್ಬಿಡ್ಬೇಕು. ಅತ್ಯಂತ ಪರಮಾನಂದದ ಸ್ಥಿತಿ ಪಡ್ಕೊಳ್ಳುವಂಥದ್ದು ಮಾನವ ಜನ್ಮಕ್ಕೆ ಮಾತ್ರ ಶ್ರೇಷ್ಠ ಅದ, ಅನ್ಯ ಜನ್ಮಗಳಿಗಿಲ್ಲ ಅನ್ನುವಂಥ ವಿಚಾರದಲ್ಲಿ ಅವರಷ್ಟೊಂದು ಬಡದಾಡಿದ್ರು ಮಹಾತ್ಮರು. ಎಲ್ಲವನ್ನು ಈ ಜಗತ್ತನ್ನೇ ತೃಣ ಸಮಾನ ಅಂತ ತಿಳ್ಕೊಂಡಾಗ ಅವ್ರ ಆಸ್ತಿ ಎಲ್ಲ ಏನ್ರಿ? ಅದು ಜಗತ್ತನ್ನೇ ತೃಣ ಸಮ ಅಂತ ತಿಳ್ಕೊಂಡಿದಾರ ಅವರು. ಹಂಗಾಗಿ ಮಹಾತ್ಮರು ಅವಾಗ ಹುಷಾರಾದ್ರು. ಇಲ್ಲಿ ಕೂಡ ನಮಗಿಲ್ರಿ, ಅವ್ರ ಮಹಾತ್ಮರು ಹಂಗ ಹುಟ್ಟ್ಯಾರಂತಲ್ಲ, ಪ್ರತಿಯೊಬ್ರಿಗೆ ಹಕ್ಕ ಐತೆ. ನಾ ಮೊದಲಿನಿಂದ ಹೇಳಕ್ ಗಂಡು ಹೆಣ್ಣು ಅನ್ನುವಂಥದ್ದು ಉಪಾಧಿ ಮೂಲಕ ತೋರ್ಯದ. ಆದ್ರೆ ಜೀವಾತ್ಮ ಪ್ರತಿಯೊಂದು ಭೂಮಿಗೆ ಬಂದ ಮೇಲೆ ಬಡ್ದಾಡ್ಬೇಕು. ಯಾಕಂದ್ರೆ ಶರೀರ ಶಾಶ್ವತ ಅಲ್ಲ, ಯಾವ ಕ್ಷಣದಲ್ಲಿ ಹಾರಿ ಬಿಡ್ತದ ಗೊತ್ತಿಲ್ಲ, ಯಾವ ಕ್ಷಣದಲ್ಲಿ ಏನ್ ಬಂದು ಬಿಡ್ತದ ಗೊತ್ತಿಲ್ಲ ಶರೀರಕ್ಕೆ. ಹಂಗಾಗಿ ಆ ಶರೀರ ಇರೋ ಮಟ್ಟ ಇದು ಟೈಮ್ ಇರ್ತದ. ಸದ್ಗುರುಗಳಿಗೆ ಶರಣಾದಂಥ ಈ ಜ್ಞಾನವನ್ನ ಪಡ್ಕೊಂಡಂತ ಒಬ್ಬ ಶಿಷ್ಯ ಕೊಂಡಾಡ್ತಾ ಇದ್ದಾನ ಗುರುವಾಕ್ಯ. ಯಾಕಂದ್ರೆ ನನಗೆ ಆಯುಷ್ಯನೂ ಇದೆ, ಆಯುಷ್ಯ ಇತ್ತು, ಸದ್ಗುರು ಸಿಕ್ಕ, ಮುಮುಕ್ಷತ್ವ ಕೇಳುವಂತ ಭಾವ ಬಂತು, ನಾ ಇವಾಗ ಧನ್ಯನಾಗಿದ್ದೀನಿ ನೋಡ್ರಿ ಅಂತ ಹೇಳ್ತಾರ. ಧನ್ಯನಾಗಿದ್ದೀನಿ ನೋಡ್ರಿ. ಅದಕ್ಕ ಘೋರ ಭವ ಮಾಲೆಗೋಳಕಿ ನೋಡ್ರಿ ಮನದೋಳು. ಯಾಕಂದ್ರ ಈ ಇಂಥ ಒಂದು ಜನನ ಮರಣಕ್ಕ ನನ್ನ ಮನಸ್ಸು ಬಹಳ ನೊಂದು ಬಿಟ್ಟಿತ್ತು. ಈ ಮನಸ್ಸಿನ, ಯಾಕಂದ್ರೆ ಮನಸ್ಸಿನಾಗ ಈ ದುಃಖ ಯಾರಿಂದ ಹೋಗ್ತದಪ್ಪ, ಎಲ್ಲಿ ನಾ ಕೇಳಿ, ಇದು ಬಹಳ ಮುಖ್ಯ ನೋಡ್ರಿ. ನಾನು ಹೊಗಳಿಕೆ ಮಾತ ಹೇಳಂಗಿಲ್ಲ, ಪದೇ ಪದೇ ಹಿಂಗ ಅಂತಾರಂತ ಅನ್ಕೊಳಂಗಿಲ್ಲ. ಸಂಸ್ಕಾರ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಅಂತ ಅನಿಸ್ತದ ನಮ್ಗ. ಯೋಗ ಕ್ಲಾಸ್ ಅಂತ ಬಂದಿತ್ತು ನಾವ್ ಅಲ್ಲಿ ಇದ್ದಾಗ. ಬಟ್ ಫಾರ್ಮ್ ಎಲ್ಲ ಕೊಟ್ಟಿದ್ರು ತುಂಬ್ರಿ ಅಂತ ಹೇಳ್ಬಿಟ್ಟು ನಾವು ತುಂಬಿದ್ವಿ. ನಮ್ಮ ಫ್ರೆಂಡ್ ಇದ್ರು, ಇನ್ನ ನಾವು ಇದು ಜ್ಞಾನಕ್ಕೆ ಬಂದಿರ್ಲಿಲ್ಲ, ಕೇಳಿರ್ಲಿಲ್ಲ, ನಮ್ಗೆ ಏನು ಗೊತ್ತಿರ್ಲಿಲ್ಲ, ಗಾಳಿಗಂದನೂ ಗೊತ್ತಿರ್ಲಿಲ್ಲ ನಮ್ಗ. ಆದ್ರೆ ನಮ್ಮ ಮನೆಯಲ್ಲಿ ತತ್ವಪದ, ನಮ್ಮ ಅವ್ರು ಬರೆದಂತ ತತ್ವಪದಗಳು ಇದ್ವು, ಆದ್ರೂ ಕೂಡ ಆ ಕಡೆ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ವಿಚಾರಗಳು, ಏನೇನ್ ಗೊತ್ತಾಗ್ತದೆ, 3 ಗುಣಗಳನ್ನು ಗೊತ್ತಾಗಿರ್ಲಿಲ್ಲ ನಮ್ಗ. ಆ ಸಂದರ್ಭದಲ್ಲಿ ಯೋಗ ಕ್ಲಾಸ್ ನಮ್ಮ ಫ್ರೆಂಡ್ಸ್ ಇಲ್ಲ ಚೆನ್ನಾಗಿದೆ ಮಾಡ್ರಿ ಅಂತ ನಮ್ಗೆ ತುಂಬಾ ಒತ್ತಾಯ ಮಾಡಿದಾಗ ನೋಡೋಣ ಅಂತ ಹೇಳಿ ನಾವು ಫಾರ್ಮ್ ಎಲ್ಲ ತುಂಬಿದೀವಿ. ಬಟ್ ನನಗೇನು ಗೊತ್ತಿಲ್ಲ. ಆ ಫಾರ್ಮ್ ಅಲ್ಲಿ ಕೆಲವು ಹೇಳಿದ್ರೆ ನಿಮ್ಗೆ ಏನೇನ್ ರೋಗಗಳು ಅದಾವ, ಯಾತಕ್ಕಾಗಿ ಪ್ರಾಣಾಯಾಮಗಳು, ಈ ಮೆಡಿಟೇಷನ್ ಇಂಥವೆಲ್ಲ ಯಾಕೆ ಬೇಕು ನಿಮ್ಗೆ, ಯೋಗದಿಂದ ಯಾಕೆ ಬೇಕು ಅಂತ ಕೇಳಿದಾಗ ನಾನು ಒಂದೇ ಮಾತು ಹೇಳಿದೆ, ಮೆಡಿಟೇಷನ್ ಯಾಕೆ ಮಾಡೋದಂದ್ರ ನಾನು ಯಾವಾಗ್ಲೂ ಕೆಲವೊಂದು ಬಾಹ್ಯದಲ್ಲಿ ಏನಾದ ಕೆಲವು ವಿಚಾರಗಳ, ಯಾಕಂತಂದ್ರ ಈ ಮೆಡಿಟೇಷನ್ ನಲ್ಲಿ ಯಾವ ಭಾವ ಇರ್ತದ, ಮೆಡಿಟೇಷನ್ ಅಲ್ಲಿ ನೋಡ್ರಿ ಮಾಡ್ತಾ ಮಾಡ್ತಾ ಮತ್ತೆ ಡೀಪಾಗಿ ಹೋದಾಗ ನಾವೆಲ್ಲವನ್ನ ಕಳೆದ್ ಬಿಡ್ತೀವಿ, ಅಲ್ಲಿ ಎಲ್ಲ ಲಯ ಆಗಿಬಿಡ್ತಾವ ನಮ್ಮಿಂದ. ಆ ಸ್ಥಿತಿ ಯಾವಾಗ್ಲೂ ಆಗ್ಬೇಕು ಅನ್ನುವಂಥ ಭಾವ. ಆಮೇಲೆ ಆ ಭಗವಂತನ ಇರುವಿಕೆ ನನಗೆ ಗೊತ್ತಾಗ್ಬೇಕನ್ನುವಂಥದ್ದು ನಾನು ಅಲ್ಲಿ ಬರ್ದಿದ್ದೆ. ನನಗೆ ಇವತ್ತಿಗೂ ಅದು ಯಾಕೆ ಬರ್ದೆ ನನಗೂ ಗೊತ್ತಿಲ್ಲ, ಯಾಕಂದ್ರೆ ನಾನು ನನಗೇನು ಗೊತ್ತಿಲ್ಲ.
ಬಟ್ ಸಂಸ್ಕಾರ ಆ ತರ ಮಾಡಿಸ್ತದಂತ ಅನಿಸ್ತದ, ದಾರಿಗೆ ಕರ್ಕೊಂಡು ಹೋಗ್ತದಂತ ಅನಿಸ್ತದ. ಅದನ್ನ ತಿಳ್ಕೊಂಡು ಬಹಳಷ್ಟು ಇದು ಮಾಡಿದ್ರು ಗುರುಗಳು. ಯಾಕಂದ್ರೆ ಎಲ್ರು ನನ್ಗೆ ಆ ರೋಗ ಅದ ಈ ರೋಗ ಅದ ಅಂತ ಬರೆಯುವಂಥದ್ರಲ್ಲಿ ನನಗೆ ಆ ಭಗವಂತನ ಇರುವಿಕೆ ಬೇಕು. ಆಮೇಲೆ ನಾನು ಯಾವಾಗ್ಲೂ ಆನಂದವಾಗಿರ್ಬೇಕು, ಖುಷಿಯಾಗಿರ್ಬೇಕು ಅನ್ನುವಂಥ ಒಂದು ಫಾರ್ಮ್ ಅಲ್ಲಿ ನಾನು ಬರೆದಂತ ವಿಚಾರ. ಅದಕ್ಕೆ ಕೆಲವೊಂದು ವಿಚಾರಗಳು ಯಾವುದು ಒಂದು ಪದ್ಯದಲ್ಲಿ ಕೂಡ ಕೆಲವೊಂದು ವಿಚಾರಗಳನ್ನ ನಾನು ಬರೆದಂಥದ್ದು. ಅದು ಸ್ವಲ್ಪ ನನ್ನ ಲಾಸ್ಟ್ ಇಂದ ಒಂದು ನುಡಿ ನೆನಪು ಬರ್ತೆಲ್ಲ ಬಂದಾಗ ಹೇಳ್ತೀನಿ. ಅದು ಸಂಸ್ಕಾರ ಅನ್ನುವಂಥದ್ದು ಈ ತಗೊಂಡು ಬರ್ತದ ಅಂತ ಅನಿಸ್ತದ. ಹಾಗಾಗಿ ಬಿಟ್ಟು ಗುರುನಾಥಗ ಆತರ ನಾವು ಬೇಡಿಕೆ ಇಟ್ಟಾಗ ಯಾವತ್ತೂ ನಮ್ಮನ್ನ ಕೈ ಬಿಡಂಗಿಲ್ಲ, ಎಳ್ಕೊಂಡ್ ಬರ್ತಾನ, ಬಿಡಂಗಿಲ್ಲ. ಹಂಗಾಗಿ ನಮ್ಗೆ ಈ ಜ್ಞಾನಕ್ಕೆ ಬರ್ಬೇಕಾಯ್ತು, ಗೊತ್ತಾಯ್ತು, ಸದ್ಗುರುಗಳು ಸಿಕ್ರು. ಇಲ್ಲಿ ಇದೇ ರೀತಿ ಇಲ್ಲಿ ಕೇಳ್ಕೊಂಡಿದ್ದಾನ 84 ಲಕ್ಷ ಜೀವರಾಶಿಯಲ್ಲಿ ಪುನಃ ಬಂದಿದ್ದೀನಿ ನಾನು. ಪ್ರತಿ ಜನ್ಮದಲ್ಲಿಯೂ ಈ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪತ್ರಯಗಳು ಏನದಾವ ಬಹಳಷ್ಟು ದುಃಖ ಕೊಡುವಂಥವು. ಇದನ್ನ ಮನಸ್ಸಿನಲ್ಲಿ ಯಾರಿಂದ ಹೋಗ್ತದ ಅನ್ನುವಂಥದ್ದು ಆ ಭಾವ ತುಡಿತಾ ಇರುತ್ತದ ನೋಡ್ರಿ, ಮನಸ್ಸಿನಲ್ಲಿ ಇರ್ಬೇಕು. ಏನಪ್ಪಾ ಇದು, ಇಷ್ಟೆಲ್ಲ ದೇವ್ರು ತಿರುಗಾಡ್ತೀವಿ, ದೇವ್ರು ಮಾತಾಡ್ತದೇನಪ್ಪ ನಮಗ್ ಹೊರಗಡೆ, ಏನಾರು ಉತ್ತರ ಹೇಳತ್ತದೇನೋ? ಇಲ್ಲಲ್ಲ, ಈ ಶರೀರ ಹಿಂಗ್ ಬಂದದಲ್ಲ, ಮತ್ತು ಈ ಸಾಯಕತ್ತಾರಲ್ಲ ಹೊಸು ಮಂದಿ, ಈ ಶರೀರ ಮತ್ತೆ ನಮ್ದು ಹೋಗ್ತದಲ್ಲ ಹಂಗೆ, ಮತ್ ಇದ್ರಾಗ ಏನ್ ಇರ್ಬೋದು, ಮತ್ತೆ ಮಹಾತ್ಮರು ಏನೇನ್ ತಿಳ್ಕೊಂಡ್ರು ಅನ್ನುವಂತ ಭಾವ. ಈ ದುಃಖ ನೋಡ್ರಿ, ಸಾಯುವಂಥದ್ದು ಯಾರನ್ನು ಖುಷಿ ಪಡ್ತೀವೇನ, ಸತ್ತು ಹೋಗ್ಬಿಡ್ತೀವಿ ಅಂತ ಭಯ ಆಗ್ಬಿಡ್ತದ. ಭಯ ಆಗ್ಬಿಟ್ಟೆ ಎಷ್ಟೋ ಮಹಾತ್ಮರೇ ಆಗ್ಬಿಟ್ರು. ಸಾವಿನ ಒಂದು ಭಯ ಕಾಡ್ಬಿಟ್ಟೆ ಮಹಾತ್ಮರಾಗಿದ್ದಾರೆ ಕೆಲವರೆಲ್ಲ. ಸತ್ತು ಹೋಗ್ತೀವಿ ಅದನ್ನ ಏನ್ ತಿಳ್ಕೊಬೇಕಂತಾನೆ ಮಹಾತ್ಮರಾಗಿದ್ದಾರೆ. ಅದಕ್ಕೆ ಒಂದು ಪ್ರಶ್ನೆ ಕಾಡಿತಂದ್ರೆ ಅವ್ರ ಮಹಾತ್ಮರಾಗ್ತಾರ. ನಮ್ಮ ನಡೆದಂತ ವಿಚಾರಗಳಲ್ಲಿ ಒಂದು ಪ್ರಶ್ನೆ ನಮ್ಗ ಅಲ್ಲಿ ಕಾಡ್ಲಿಕ್ಕೆ ಶುರು ಆಯ್ತು. ಸಾವು ಅಂದ್ರೇನು, ಹುಟ್ಟಂದ್ರೇನು, ಇದ್ರ ಮಧ್ಯೆ ಹೋರಾಟ ಅಂದ್ರೇನು, ಹೋಗುವಂತವ್ನು ಎಲ್ಲಿಗೆ ಹೋಗ್ತಾನ ಅನ್ನುವಂಥದ್ದನ್ನ ಇದನ್ನ ತಿಳ್ಕೊಳ್ಬೇಕನ್ನೋ ಒಂದು ಪ್ರಶ್ನೆ ನಮ್ಗೆ ತಲೆಗೆ ಹತ್ತಿದ್ರೆ ನಾವು ಅಲ್ಲಿ ವಿಚಾರ ಮಾಡಕ್ ಶುರು ಮಾಡ್ತೇವೆ. ಅದಕ್ಕೆ ನಿಜಗುಂಡ್ರು ಕೂಡ ಹೇಳ್ತಾರೆ, ಬಾಲಕ ತರುಣ ಜರಜೀರ್ಣ ರೂಪಾಗಿ ಮೇಲೆ ನರಕಿಯಾಗಿ ಬಳಿಕಿ ಕ್ರಮದೋಳು ತಾಳು. ಏನ್ ಎರಡಪ್ಪ, ಅದ್ರ ಮಧ್ಯೆ ಈ ದುಃಖಗಳು ಬೇರೆ. ಈ ದುಃಖಕ್ಕೆ ಬಹಳ ಅಂದ್ರೆ ಯಾರಿಂದ ನಿವಾರಣೆ ಆಗ್ತದಿದು? ಎಷ್ಟೋ ಜನರಿಗೆ ನಾನು ಇದನ್ನ ಕೇಳಿದಾಗ ಕೂಡ ನಾನು ಇದನ್ನೇ ಕೇಳಿದೆ. ನಾನು ಕೊನೆಗೆ ಗುರುಗಳಿಗೆ ಕೇಳಿದೆ, ಅಲ್ರಿ ಗುರುಗಳೇ, ನೀವೆಲ್ಲ ಮೆಡಿಟೇಷನ್ ಹೇಳಿದ್ರಿ, ಯೋಗಗಳನ್ನ ಹೇಳಿದ್ರಿ, ಆ ಮೆಡಿಟೇಷನ್ ಮಾಡುವಂತ ಸಂದರ್ಭದಲ್ಲಿ ಆನಂದ ಆಗಿರ್ತದೆ, ಎಲ್ಲ ಲಯ ಆಗಿರ್ತದಲ್ಲ, ಆನಂದ ಆಗಿರ್ತದಲ್ಲ, ಅದೇ ಆನಂದ ಎದ್ದ ಮೇಲೂ ಇರ್ಬೇಕಲ್ಲ ಅಂತದನ್ನ ಹೇಳ್ರಪ್ಪ ಅಂದ್ರ, ಇಲ್ಲ ನೀವ್ ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ, ಆಗ್ತದ ನಿಮ್ಗಂತ ಹೇಳಿದ್ರು ಅವ್ರು. ಯಾಕಂದ್ರೆ ಸಹಜ ಎಲ್ಲರಿಗೆ ನನ್ನ ಬಲ್ಲೆ ಪ್ರಶ್ನೆ ಬಂದದಂತಲ್ಲ, ನೀವು ಕೇಳುವಂತರ ಮನದಲ್ಲಿ ಎಲ್ಲರಲ್ಲೇ ಇರ್ತದೆ ಈ ಪ್ರಶ್ನೆಗಳು. ನನಗೊಂದು ಬಂದದ, ನಾನು ದೊಡ್ಡ ಪಂಡಿತಳು, ನನ್ಗೇನ್ ಭಾರಿ ದೊಡ್ಡ ಮಹಾತ್ಮಳು ಅಂತ ಅಲ್ಲ ನಾನು ಹೇಳೋದು. ಬಟ್ ಈ ಭಾವ ಇದ್ದವ್ರಿಗೆ ಖಂಡಿತ ನಿಮ್ ಎಲ್ಲರ ಭಾವದಲ್ಲಿ ಬಂದಿರ್ತದ. ಅದಕ್ಕೆ ಈ ಶಿಷ್ಯನ ಬಲ್ಲೇನು ಇದು ಏನ್ ಇಷ್ಟು ದುಃಖ ಐತಲ್ಲ, ಇದು ಯಾರಿಂದ ನನ್ ಪರಿಹಾರ ಮಾಡ್ಕೊಳ್ಳಿ ಅನ್ನುವಂತ ಭಾವ ನನಗಿತ್ತು. ಆದ್ರ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ನನ್ನ ಪುಣ್ಯದ ಫಲದಿಂದ ಸಿಕ್ಬಿಟ್ಟ. ಅದಕ್ಕೆ ಹೇಳ್ತಾರೆ, ಮುನ್ನ ನಾನೇನು ಪುಣ್ಯಗಳ ಮಾಡಿರ್ದೇನೋ, ನನ್ನ ನಿಜವ ನಾನೇ ತಿಳ್ಕೊಂಡೇನಲ್ಲ. ಸರ್ಪಭೂಷಣವ್ರು ಬರೀತಾರ ನೋಡ್ರಿ, ಎಷ್ಟು ಚಂದ ಹೇಳ್ತಾರ. ಮುನ್ನ ನಾನೇನು ಪುಣ್ಯಗಳ ಮಾಡಿರ್ದೇನೋ, ನನ್ನ ನಿಜವ ನಾನೇ ತಿಳ್ಕೊಂಡೇನಲ್ಲ. ಶರೀರವೇ ನಾನೆಂದು ದೃಢದಿಂದ ನೆರೆ ನಂಬಿ, ಪರವಸ್ತುವನು ಮುನ್ನ ಮರೆದಿರ್ದ ತೆರದಿ. ನೋಡ್ರಿ, ಶರೀರವ ಮರೆದೀಗ ಕರಣತ್ರಯದೆ ನಾನೇ ಪರವೆಂಬ ನಂಬಿಗೆ ಕರಿಗೊಂಡಿತಲ್ಲ, ಪರವೆಂಬ ನಂಬಿಗೆ ಕರಿಗೊಂಡಿತಲ್ಲ. ಎಂತ ಒಂದು ಅದ್ಭುತ ರೀ. ಹಂಗಾಗಿ ಗುರುವೇ ಅಪ್ಪ, ಅನೇಕ ಜನ್ಮಗಳಲ್ಲಿ ತಿರುಗಿ ಬ್ಯಾಸತ್ತು ಈಗ ನಿನ್ನ ಹತ್ರ ಬಂದಿದ್ದೇನೆ, ನಿನ್ನ ಪಾದ ಕಮಲಗಳಿಗೆ ಶರಣಾಗತನಾಗಿದ್ದೇನೆ ಅಂತ ಬಂದು ಗುರುಗಳ ಹತ್ರ ಗೋಗರ್ದು ಬಿಟ್ಟೆ. ನಾನು ಭವ ದುಃಖದಿಂದ ಪಾರ್ ಮಾಡು, ಒಂದಲ್ಲ ಎರಡಲ್ಲ, ಇದನ್ ಬಿಟ್ಬಿಟ್ರೆ ಮುಗಿದೋಯ್ತು ನನ್ನ ಜನ್ಮ, ಮತ್ತೆ ಈ ಶರೀರ ಬರ್ತದ ಅನ್ನೋದು ಗ್ಯಾರಂಟಿ ಇಲ್ಲ. ಈ ಕಣ್ಣಿಗೆ ಕಾಣ್ತಾವಲ್ಲ ಇವೆಲ್ಲ ಶರೀರಗಳು ಬಹಳಷ್ಟು ಅದಾವ, ಉದ್ಬೀಜ, ಸ್ವೇದಜ, ಮತ್ತೆ ಜರಾಯುಜ,
ಅಂಡಾಜ ಇವೆಲ್ಲ ಶರೀರಗಳು ಬರ್ತಾವಲ್ಲ, ಯಾವ ಶರೀರ ಬರ್ತದ ಗೊತ್ತಿಲ್ಲಪ್ಪ ನನಗ. ಬಂದ್ಬಿಟ್ಟದ ಈಗ ಶರೀರ, ಈಗ ಪಾರ್ ಮಾಡೋ, ಈಗ ಅವಕಾಶ ಐತಿ ನನಗ ಅಂತ ಗುರುಗಳಿಗೆ ನಾನು ಬಿದ್ದು ಕೇಳ್ಕೊಂಡೆ ನಾನು. ಅವಾಗ ಗುರುಗಳು ನೋಡ್ರಿ ಆ ಶಿಷ್ಯನ ದುಃಖವನ್ನ ತಿಳ್ಕೊಂಡಾರೆ ರೇ. ಹೇಳ್ತಾರಲ್ಲ, ಮತಿಯುಂಟೆ ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನಿನ್ನೆ ಸುಕೃತಿ ಪೇಳುವೆನು ಕೇಳು. ಖುಷಿ ಆಗ್ಬಿಡ್ತದ ಗುರುಗಳಿಗೆ. ಎಂತ ಖುಷಿ ನೋಡ್ರಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಭೂಮಿ ಮೇಲೆ ಹುಟ್ಟಿದಾನಂದ್ರೆ ಏನ್ ಪಡ್ಕೊಳ್ಬೇಕು, ಏನ್ ತಿಳ್ಕೊಳ್ಬೇಕನ್ನುವಂಥದ್ದು ಭಾವ ವ್ಯಕ್ತಪಡಿಸ್ತಾ ಇದ್ದಾನಂದ್ರೆ ಧನ್ಯತ. ಬೇರೆ ಅದು ಕೊಡು ಇದು ಕೊಡು ಅಂತಲ್ಲ, ಆಸ್ತಿ ಕೊಡು, ಸಂಪತ್ತು ಕೊಡು, ಹಂಗ್ ಕೊಡು ಹಿಂಗ್ ಕೊಡು ಅಂತ ಅನ್ನುವಂಥದ್ದಲ್ಲ ಇದು. ಯಾವಾಗ್ಲಿರುವಂತ ಒಂದು ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಕೇಳ್ತಾ ಇದ್ದಾನ. ಯಾಕಂದ್ರೆ ಇದು ಮನುಷ್ಯನ್ ಮಾಡ್ಕೊಳ್ಬೇಕಾದಂತ ಒಂದು ಕೆಲಸ ಇದು. ಖುಷಿ ಆಗ್ಬಿಡ್ತ ಬಾಬಾ. ಎಷ್ಟು ಶಿಷ್ಯರುಗಳು ಬರ್ತಾರ, ಬರೇ ನನಗ್ ಮಕ್ಕಳಾಗ್ಲಿಲ್ಲ, ಮಕ್ಕಳಾಗ್ಲಿಲ್ಲ, ಆಸ್ತಿ ಬೇಕು, ಅಂತಸ್ತಿ ಬೇಕು, ಅದಾಯ್ತು ಇದಾಯ್ತು ಇಂಥವ ಗಂಟುಗಳು ಒತ್ಕೊಂಡು ಬಂದು ಕೇಳುವಂತ ಸಂದರ್ಭದಲ್ಲಿ ಈತ ಕೇಳ್ತಾ ಇದ್ದಾನ, ನನಗೆ ದುಃಖದಿಂದ ನಿವೃತ್ತಿ ಮಾಡಪ್ಪ, ಜನನ ಮರಣದಿಂದ ನಿವೃತ್ತಿ ಮಾಡುತ್ತಂದೆ, ಈ ಜನ್ಮ ಸಾರ್ಥಕ ಮಾಡುತ್ತಂದೆ ಅಂತ ಪಾದಕ್ಕೆ ಬಿದ್ದಾಗ ಗುರುಗಳು ಹೇಳಿದ್ರಪ್ಪ, ಮಗನೇ ನೀನ್ ಸಾಯವನಲ್ಲೋ, ನೀ ಹುಟ್ಟುವವನ ಅಲ್ಪ, ನೀನ್ ಹೆಂಗಿದೆ, ಅಜರಾಮರಾಗಿದೆ ನೀನು. ನಿನಗ ಯಾವ್ದು ಹುಟ್ಟು ಸಾವಿಲ್ಲೋ, ನಿನಗ್ ಭ್ರಮೆ ಆಗ್ಯದ, ಭ್ರಮೆ. ನಿನಗ್ ಯಾವ ದುಃಖ ಇಲ್ಲ. ಯಾಕಂದ್ರ ನೀನ್ ಹೆಂಗಿದೆ ಅಂದ್ರ ಉತ್ಪತ್ತಿ ನಾಶ ರಹಿತನಾಗಿದ್ದೀವಿ ನೀನು. ನೀನ್ ಯಾವಾಗ್ಲೂ ಇರುವಂಥವನಪ್ಪ ನೀನು. ಸುಮ್ಮಿವು ನಿನಗ ಇವು ಶರೀರಗಳು ಭ್ರಮೆಯಿಂದ ತೋರ್ಲಕತ್ತಾವ ಅಷ್ಟೇನೆ. ಆದ್ರೆ ವಿಚಾರ ಮಾಡು, ನಿನ್ಗೆ ಯಾವ್ದು ದುಃಖ ಇಲ್ಲ, ನೀ ಯಾವಾಗ್ಲೂ ಇರುವಂಥವ್. ನೀನ್ ಹೆಂಗಿದೆ, ನಿರ್ವಿಕಾರ ಸ್ವರೂಪ ಇದ್ದೀಯ. ನಿನ್ನನ್ನ ನೀನ್ ಮರ್ತಿದಿ. ನಿನ್ಗೇನಾಗ್ಯದ, ನಿನ್ನನ್ನ ನೀನು ಮರ್ತದಕ್ಕಾಗಿ ನಾನು ನನಗ್ ಹುಟ್ಟ ಐತಪ್ಪ, ನನ್ಗ್ ಸಾವೈತ್, ನಾ ಸಾಯ್ತೀನಿ ಅಂತಿದೆ, ನನಗ್ ರೋಗ ಅಂತಿದೆ. ಯಾಕಂದ್ರೆ ನಾನು ಹುಟ್ಟತೀನಿ ಅನ್ನೋನು ನಾನಿದಿ, ಸಾಯ್ತೀನಿ ಅನ್ನೋನು ನಾನಿದಿ, ನನಗ್ ರೋಗ ಬಂತನ್ನೋನು ನಾನಿದಿ. ನಾನು ಅನ್ನೋನಿಗೆ ಏನಿಲ್ಲಪ್ಪ. ಸಾಯುವಂತದ ಶರೀರ ಸಾಯ್ತದ. ಆದ್ರ ಇರುವಂತ ನೀನ್ ಹೆಂಗಿದೆ, ಯಾವಾಗ್ಲೂ ಇರುವಂತ. ಹೆಂಗಾಗಿದೆ ಶರೀರ, ಹೆಂಗ್ ಬಂತು? ಮೊದಲ ಜನ್ಮದ ದೇಹ, ಈ ದೇಹವಿನ್ನು ಮುಂದೊದಗುವ ದೇಹವೇ ಬೇರೆ ಬೇರೆ. ಪುದಿದು ನೀನ್ ಓರ್ವನವರೊಳಗ ಅಲ್ಲದೆ ಕರ್ಮದುದಯದಿಂ ದೇಹಿಯಾಗಿಹುದರಿಂದ ಆ ಶರೀರದಲ್ಲಿ ಇದೆ, ಈ ಶರೀರದಲ್ಲಿ ಮುಂದೂ ಇರ್ತಿದಿ. ಸುಮ್ಮನೆ ನಿನ್ ಕರ್ಮಕ್ಕೆ ಭ್ರಮೆಗೆ ಬಂದಂಗ ಹೋದಂಗ ಆಗಕತ್ತವ. ವಿಚಾರ ಮಾಡು, ನಿನಗೆ ಯಾವ ಸಂಬಂಧನೇ ಇಲ್ಲ, ಇಲ್ಲೇ ಇಲ್ಲ ನಿನಗೆ. ಆದ್ರ ಭ್ರಮೆಯಿಂದ ಹುಟ್ಟು ಸಾವು ಅಂತ ಈ ರೀತಿಯಾಗಿ ನೀನು ಭಾವಿಸ್ಕೊಂಡಿದ್ದಿ. ಅದಕ್ಕ ಹುಟ್ಟು ಸಾವು ದೇಹದ ಧರ್ಮಗಳದ ಹೊರತಾಗಿ ನಿನ್ನ ಧರ್ಮ ಅಲ್ಲ. ನಿನ್ನ ಧರ್ಮ ಇದು ಯಾವ್ದು ಅಲ್ಪ. ಅದಕ್ಕ ನೀನ್ ಹೆಂಗಿದೆ, ಸತ್ತು ಚಿತ್ತು ಆನಂದ ರೂಪನಾಗಿದ್ದೀನಿ. ಸತ್ತು ಅಂದ್ರ ಎಲ್ಲಾ ಕಡೆ ಇರುವಂಥವ್ ನೀನೇ ತಿಳ್ಕೋತಿದ್ವು. ವಿಚಾರ ಮಾಡು, ಎಲ್ಲಾ ಕಡೆ ಇರುವಂಥವ್ ನೀನೇ, ಎಲ್ಲವನ್ನ ತಿಳಿಯುವಂಥವ್ ನೀನು. ಹೆಂಗಿದೆ, ಆನಂದ ಪುರುಷ ಇದಪ್ಪ. ಅದಕ್ಕ ನೀನು ಸಂಸಾರಿ ಅಲ್ಲ. ಅರ್ಥ ಆಯ್ತಲ್ಲ? ಹೋಗಾಗನು ಒಬ್ಬನೇ, ಬರಾಗ ಒಬ್ಬನೇ. ಆದ್ರೆ ಈ ಸಂಸಾರ ಅಂದಾಗ ನಾವ್ ಹೇಳ್ತೀವಿ ಗಂಡ ಮನೆ. ಯಾಕಂದ್ರೆ ಲೌಕಿಕದಲ್ಲಿ ನಾವೆಲ್ಲ ಮನೆ ಎಲ್ಲಿ ಹಿಡ್ಕೊಂಡಿವ್ರಿ? ಮಕ್ಕಳು ಮರಿಗಳು ಅಂತಿದ್ದು ಮೋಹ ನೋಡ್ರಿ ಹೆಂಗೈತಿ ಅಂದ್ರ ಅದು ಗಂಟು ಹಾಕಿಬಿಡ್ತದ ಹೃದಯದಲ್ಲಿ. ಗಂಟು ಹಾಕಿ ತುಂಬಾ ನೋವು ಕೊಡ್ತದ ಅದು. ಅದಕ್ಕೆ ಹೇಳ್ತಾರ, ಯಾರನ್ನ ಹಿಡ್ಕೊಂಡು ಕುಂತಿಲ್ಲ ಇವತ್ತು, ಮಕ್ಕಳನ್ನ ಕೈಯಾಗ ಹಿಡ್ಕೊಂಡ್ ಕುಂತೀವೇನ್ರಿ? ಯಾರು ಹಿಡ್ಕೊಂಡು ಕುಂತಿಲ್ಲ, ಮನಸ್ನಾಗೆ ಗಂಟು ಹಾಕೊಂಡ್ ಕುಂತೀವಿ, ಮನಸ್ನಾಗ ಬಿಟ್ಕೋ ಅಷ್ಟೇ. ಮಕ್ಕಳು ಮರಿಗಳು ಅವ್ರಂಗ ಇವ್ರಂಗ ಯಾರು ನನ್ನವರ ಅಲ್ಲ. ಅದಕ್ಕೆ ಶರೀರ ಸತಿ ಪುತ್ರರೆನ್ನವರೆಂದು ನೆಚ್ಚಿರುವೆ, ಮರಣ ಕಾಲದಿ ನಿನ್ನ ಹಿಂದೆ ಬಹರೆ, ಇರುವ ದ್ರವ್ಯವೆಲ್ಲವನ್ನು ಕೊಟ್ಟು ಕಳಿಸುವರೆ, ಯಮಪುರದ ಬಾಧೆಯನ್ನು ಬಂದು ಬಿಡಿಸಿಕೊಂಬುವರೆ ಅಂತ ಹೇಳಿದ್ರು. ಸುಮ್ಮನೆ ನಾವೆಲ್ಲ ಅದು ಇದು ಅಂತ ಎಲ್ಲ ಇಟ್ಕೊಂಡು ಕುಂತೀವಿ. ವಿಚಾರ ಮಾಡಿದ್ರೆ ಇದು ಯಾವುದು ಲೌಕಿಕದಲ್ಲೂ ಇಲ್ಲ, ಈ ಶರೀರನೂ ನಮಗಿಲ್ಲ. ಈ ಹುಟ್ಟುವಂತ ಸಾವು, ಈ ಹುಟ್ಟು ಸಾವು ಅನ್ನುವಂತ ದೊಡ್ಡ ಸಂಸಾರ ಇದು. ಯಾಕಂದ್ರೆ ಸಂಸಾರ ಬಿಟ್ಟು ಹೋಗಿ ಸನ್ಯಾಸಿಯಾಗಿ ಅನ್ನುವಂಥದ್ದಲ್ಲ. ಸನ್ಯಾಸಿ ಅದಾವ ಅಹಂಕಾರ ಮಮಕಾರ ಜನನ ಮರಣ ರಹಿತನನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ ಇಲ್ಲಿ. ಆ ಸಂಸಾರವನ್ನು ತೆಗಿಬೇಕಾಗ್ತದೆ ಇಲ್ಲಿ.
ಅದಕ್ಕ ಈ ಸಂಸಾರ ಅನ್ನುವಂಥದ್ದು ಅದು ಹುಟ್ಟು ಸಾವೇ ಒಂದ್ ದೊಡ್ಡ ಸಂಸಾರ ಇದು. ಅದಕ್ಕೆ ಏನ ನಿನ್ನ ಭ್ರಮೆಯಿಂದ ಅನಿಸದದು ಸಂಸಾರ ಅನ್ನುವಂಥದ್ದು ಹುಟ್ಟು ಸಾವು ಅನ್ನುವಂಥದ್ದು. ನಾ ಸಂಸಾರದಾಗ ಅದೀನ್ರಿ, ನನ್ ದುಃಖ ಐತ್ರಿ, ಹಂಗೈತ್ರಿ. ಇದು ಯಾವ್ದು ಅಲ್ಪ ನಿನ್ ಸಂಸಾರ. ಯಾಕಂದ್ರೆ ನೀನ್ ಸಂಸಾರಿ ಅಲ್ವೇ ಅಲ್ಲ. ಹುಟ್ಟು ಸಾವು ನಿನಗಿಲ್ಲ, ಇಲ್ಲ ಅಂದಾಗ ನೀನ್ ಸಂಸಾರಿ ಅಲ್ಲ. ನೀನು ಹೆಂಗಿದೀನೇನು? ನಿತ್ಯ ಮುಕ್ತನಿದೀನೇನು, ನಿತ್ಯ ಮುಕ್ತನಿರುವಂಥವನಂತ ಉಪದೇಶ ಮಾಡಿದ್ರು ಗುರುಗಳು ನನಗೆ. ಅಂದಾಗೆ ಹೆಂಗಾಗಂಗದ ಹೇಳ್ರಿ. 12 ಗೊಂದಲದಾಗ ಸಿಕ್ಕಾಕೊಂಡ್ ಬಿದ್ದಂಥದ ನಾನು. ನಿನಗ್ ಹುಟ್ಟಿಲ್ಲ ಸಾವಿಲ್ಪ ಅಂತ ಹೇಳಿದ್ರು. ಶರೀರ ಧರ್ಮ ಹುಟ್ಟು ಸಾವು, ಶರೀರ ನಿಂದಲ್ಲ ಅನ್ನುವಂಥದ್ದನ್ನ ನನಗ ಪ್ರತಿಯೊಂದು ಎಳೆಗೆ ತಿಳಿಸಿದಾರ. ಮತ್ತೆ ನಾನು ಪ್ರಶ್ನೆ ಕೇಳಿದಕ್ಕೂ ಉತ್ತರ ಹೇಳಿದಾರ ಅವರು. ಯಾಕೆ ಶರೀರ ಸತ್ಯ ಐತಂದ್ರೆ 3 ಕಾಲದಲ್ಲಿ ತೋರ್ಬೇಕಾಗಿತ್ತು, ಯಾಕೆ ತೋರ್ಲಿಲ್ಲ? ಇದು ನಾಶ ಆಗುವಂಥದ್ದು. ಒಂದ್ ಕಾಲದಲ್ಲಿ ತೋರ, ಇನ್ನು 2 ಕಾಲ ತೋರಂಗಿಲ್ಲಲ್ಲ. ಈ ಶರೀರ ಹೆಂಗ್ ಸತ್ಯ ಅಂತಿದೆ, ಅದಕ್ಕೆ ಶರೀರ ಅಲ್ಲ. 3 ಕಾಲದಲ್ಲಿ ನೀನೇ ಇದೆ. ಜಾಗ್ರದಲ್ಲಿ ಇದೆ, ಸ್ವಪ್ನದಲ್ಲಿ, ಸುಸುಪ್ತಿಯಲ್ಲಿದೆ. ನಿನಗೆಲ್ಲ ಅದು ಹುಟ್ಟು ಸಾವು ಎಲ್ಲದ? ಯಾವಾಗ್ಲೂ ಇದೀನಿ, ಅಲ್ಲಿನೂ ಇದೆ, ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಅದಕ್ಕ ಈ ರೀತಿಯಾಗಿ ನನಗ ನಿತ್ಯ ಮುಕ್ತನಾಗಿರುವಂಥವ್ನೇನೆ ಅಂತ ಉಪದೇಶ ಮಾಡಿದ್ರಿ. ಇವ್ಯಾವ ನಿನಗ್ ಸಂಬಂಧ ಇಲ್ಪ ಅಂತ ಹೇಳಿದ್ರು ಗುರುಗಳು. ಆಗ ಶಿಷ್ಯ, ಯಾಕಂತಂದ್ರ ಬಹಳಷ್ಟು ದುಃಖದಿಂದ ಕೂಡಿದಾಗ ಸದ್ಗುರು ವಾಕ್ಯವನ್ನ ಕೇಳಿ ಕೇಳಿ ಅವರ ಅನುಗ್ರಹದಿಂದ ಈಗ ನಾನು ಹೆಂಗದೀನಿ, ಬಹಳ ಆನಂದವಾಗಿ ಇದ್ದೀನಪ್ಪ, ಆನಂದವಾಗಿದ್ದೀನಿ. ನನಗೇನೀಗ ಯಾವುದು ತಲೆಗಿಲ್ಲ. ನನಗೆ ಏನು ಈ ಶರೀರದ ಬಗ್ಗೆ ಆಗಿರ್ಬೋದು, ನಾ ಹುಡ್ತೀನಿ ಅನ್ನುವಂಥ ಭಯನೂ ನನಗಿಲ್ಲ, ಸಾಯ್ತೀನಿ ಅನ್ನುವಂಥ ಭಯನೂ ಇಲ್ಲ. ಇವು ಯಾವುದೇ ಇಲ್ಲ. ಶರೀರಕ್ಕೆ ರೋಗ ರುಚಿ ನೀವೆಲ್ಲ ಬರ್ತಾವಲ್ಲ, ಶರೀರದ ಧರ್ಮಗಳು ಅದಾವ. ಇವು ನನ್ನ ಧರ್ಮ ಅಲ್ಲ. ಯಾವಾಗ್ಲೂ ಆನಂದವಾಗಿರುವಂಥ ನೀನು ಯಾವಾಗ್ಲೂ ಆರಾಮವಾಗಿ ಇರುವಂಥವ್ ನೀನಂತ ಸದ್ಗುರು ಹೇಳಿದಂತ ವಾಕ್ಯ ಕೇಳಿ ನನಗೆ ಹೆಂಗಾಗ್ಯದಂದ್ರ ಬಹಳ ಖುಷಿ ಆಗ್ಯದ ನೋಡಪ್ಪ ನನಗ ಎಂದು ಬಹಳಷ್ಟು ಖುಷಿಯಿಂದ ಹೇಳ್ತಾ ಇದ್ದಾನೆ. ಇದನ್ನ ನಾನು ಏನಂತ ವರ್ಣನೆ ಮಾಡ್ಲಿ ಈ ವಿಚಾರವನ್ನ ಅಂತ ಅವರು ಗುರುವಿನ ಮಹಿಮೆಯನ್ನ, ಅಗಾಧವಾದ ಮಹಿಮೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರ ಕಲ್ಲಲ್ಲಿ ಬಿದ್ದಿದ್ದೆ ನಾನು, ಮುಳ್ಳಲ್ಲಿ ಬಿದ್ದಿದ್ದೆ, ಕಲ್ಲನ್ನು ತೆಗೆದು ಮುಳ್ಳನ್ನು ತೆಗೆದು ಎತ್ತಿ ಹಿಡಿದಾನ, ಸದ್ಗುರು ಎತ್ತಿ ಹಿಡಿದಾನ. ದೇವರ ಕಾಣದೆ ಕಲ್ಲು ಗುಡಿಯೋಳು ಹುಡುಕಿದ್ದೆ, ಅಲ್ಲೂ ಇಲ್ಲೂ ಎಲ್ಲೂ ಇಲ್ಲದೆ ನಿಮ್ಮೊಳಗಿದ್ದಾನೆ ಅಂತ ಹೇಳಿದ ಸದ್ಗುರುವೇ. ಬಹಳಷ್ಟು ಜನ ಸದ್ಗುರುವಿಂದ ಏನಂತ ವರ್ಣನೆ ಮಾಡ್ಲಿ, ಅದೊಂದು ಅಗಾಧವಾದ ಅಂತ ಶಕ್ತಿ. ಬಹಳಷ್ಟು ವಿಚಾರಗಳು ನುಡಿಗಳಲ್ಲಿ ಹೇಳ್ತಾರೆ ಗುರುವಿನ ಮಹಿಮೆ. ಯಾಕಂದ್ರೆ ಅಷ್ಟು ಪವರ್ ಆ ಗುರುವಾಕ್ಯದಲ್ಲಿ ಇರ್ತಾವ. ಇವಾಗ ಅಂತ ವಾಕ್ಯಗಳು ನನ್ನ ಏನ್ ಮಾಡಿದಾವ, ಬಹಳಷ್ಟು ಆನಂದವಾಗಿ ನನಗೆ ಇರುವಂಗ್ ಮಾಡಿದ್ವಪ್ಪ ಅಂತ ಇಲ್ಲಿ ಹೇಳ್ತಾ ಇದ್ದಾರ. ಮತ್ತೆ ನಾವು ಅದಕ್ಕೆ ಇಲ್ಲಿ ಕೂಡ ಏನ್ ಹೇಳ್ತಾ ಇದ್ದಾರ, ಏನೆಂದು ಪೇಳುವೆನು ಪರಮಾನಂದವೆನಗಾದ ಅದನ್ನ ನಿನ್ನು ಅಂತ ಇನ್ನು ಕೆಲವೊಂದು ವಿಚಾರಗಳನ್ನ ಅವರು ಮುಂದ ಹೇಳ್ತಾರೆ. ನಾವು 2ನೇ ನುಡಿಯಿಂದ ನಾಳೆ ಮಾತಾಡೋಣ, ಜಾಸ್ತಿ ಇದು ಮಾಡೋದು ಬೇಡ. 2ನೇ ನುಡಿಯಿಂದ ಮತ್ತು ಕೆಲವು ವಿಚಾರಗಳನ್ನ ಬಹಳ ಅದ್ಭುತವಾದಂಥ ವಿಚಾರಗಳನ್ನ ಹೇಳ್ತಾರ. ನಾವೆಲ್ಲ ಕೇಳೋಣ ಅಂತ ಹೇಳಿ 1-2 ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.